ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಸೇನೆ ಈಗ ಒಂದು ಭಾರಿ ಬದಲಾವಣೆಯ ಹಾದಿಯಲ್ಲಿ ಸಾಗುತ್ತಿದೆ. ಚೀನಾ ಗಡಿಗಳಲ್ಲೂ ಪಾಕಿಸ್ತಾನದ ಮರುಭೂಮಿಗಳಲ್ಲೂ ಯುದ್ಧ ನಡೆಸಲು ಸಿದ್ಧವಾಗಿರುವ ಹೊಸ ಪೀಳಿಗೆಯ ಯುದ್ಧ ವಾಹನವನ್ನು ಭಾರತ ಅಭಿವೃದ್ಧಿಪಡಿಸುತ್ತಿದೆ. ಸುಮಾರು 60,000 ಕೋಟಿ ರೂಪಾಯಿ ಮೌಲ್ಯದ ಈ ಯೋಜನೆಗೆ ಫ್ಯೂಚರ್ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ ಅಥವಾ FICV ಎಂದು ಹೆಸರು. ಇದು ಕೇವಲ ಹಳೆಯ BMP ವಾಹನಗಳನ್ನು ಬದಲಿಸುವ ಯೋಜನೆ ಮಾತ್ರ ಅಲ್ಲ, ಇದು ಭಾರತದ ಭವಿಷ್ಯದ ಯುದ್ಧ ತಂತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಮಹತ್ವಾಕಾಂಕ್ಷಿ ಯೋಜನೆ. 1980ರ ದಶಕದಿಂದ ಭಾರತೀಯ ಸೇನೆ ಸೋವಿಯತ್ ಮೂಲದ BMP-2 ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ಗಳನ್ನು ಬಳಸುತ್ತಿದೆ. ಈ ವಾಹನಗಳು ಆ ಕಾಲದಲ್ಲಿ ಅತ್ಯಂತ ಪರಿಣಾಮಕಾರಿ ಯುದ್ಧ ವ್ಯವಸ್ಥೆಗಳಾಗಿದ್ದರೂ ಇಂದಿನ ಆಧುನಿಕ ಯುದ್ಧ ಪರಿಸ್ಥಿತಿಯಲ್ಲಿ ಅವು ಹಳೆಯ ತಂತ್ರಜ್ಞಾನವಾಗಿ ಕಾಣಿಸುತ್ತಿವೆ. ಇಂದು ಯುದ್ಧ ಭೂಮಿಯಲ್ಲಿ ಕೇವಲ ಟ್ಯಾಂಕ್ ಅಥವಾ ಗುಂಡುಗಳು ಮಾತ್ರ ಅಪಾಯವಲ್ಲ. ಡ್ರೋನ್ ದಾಳಿ, ಲಾಯ್ಟರಿಂಗ್ ಮ್ಯುನಿಷನ್, ಆಂಟಿ ಟ್ಯಾಂಕ್ ಮಿಸೈಲ್, ಪ್ರಿಸಿಷನ್ ಆರ್ಟಿಲರಿ ಇವೆಲ್ಲವೂ ದೊಡ್ಡ ಸವಾಲುಗಳಾಗಿವೆ. ಅದೇ ಕಾರಣಕ್ಕೆ ಭಾರತೀಯ ಸೇನೆ ಈಗ ಸಂಪೂರ್ಣ ಹೊಸ ತಲೆಮಾರಿನ ಯುದ್ಧ ವಾಹನದ ಕಡೆ ಹೆಜ್ಜೆ ಹಾಕುತ್ತಿದೆ. FICV ಅಂದರೆ ಏನು ಸ್ನೇಹಿತರೆ? ಸರಳವಾಗಿ ಹೇಳುವುದಾದರೆ ಇದು ಕೇವಲ ಸೈನಿಕರನ್ನು ಸಾಗಿಸುವ ವಾಹನ ಅಲ್ಲ. ಇದು ಯುದ್ಧ ಭೂಮಿಯಲ್ಲಿ ಟ್ಯಾಂಕುಗಳ ಜೊತೆ ನೇರವಾಗಿ ಹೋರಾಡಬಲ್ಲ ಭಾರಿ ಶಸ್ತ್ರಾಸ್ತ್ರಗಳಿಂದ ಕೂಡಿದ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್. ಈ ವಾಹನದ ತೂಕ ಸುಮಾರು 20 ಟನ್ ಇರಬಹುದು ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ 600 ಹಾರ್ಸ್ ಪವರ್ ಇಂಜಿನ್ ಇರಲಿದೆ. ಅತ್ಯಂತ ವಿಶೇಷ ಸಂಗತಿ ಏನೆಂದರೆ ಭಾರಿ ಆರ್ಮರ್ ಇದ್ದರೂ ಕೂಡ ಇದು ನೀರಿನಲ್ಲಿ ಸಂಚರಿಸಬಲ್ಲ ಆಂಫಿಬಿಯಸ್ ಕೇಪಬಿಲಿಟಿಯನ್ನು ಹೊಂದಿರುತ್ತದೆ. ಅಂದರೆ ನದಿಗಳನ್ನು ದಾಟಲು ಪ್ರತ್ಯೇಕ ಸೇತುವೆ ಅಥವಾ ಸಹಾಯ ಬೇಕಾಗುವುದಿಲ್ಲ. ಭಾರತದ ಭೌಗೋಳಿಕ ಪರಿಸ್ಥಿತಿಯನ್ನು ನೋಡಿದರೆ ಇದು ಬಹಳ ಮುಖ್ಯ. ಈ ವಾಹನದಲ್ಲಿ 3 ಸಿಬ್ಬಂದಿಗಳು ಇರಲಿದ್ದಾರೆ: ಕಮಾಂಡರ್, ಗನ್ನರ್ ಮತ್ತು ಡ್ರೈವರ್. ಇದರ ಜೊತೆಗೆ 8 ಸೈನಿಕರನ್ನು ಪೂರ್ಣ ಸಿದ್ಧತೆಯೊಂದಿಗೆ ಸಾಗಿಸಬಹುದು. ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದರೆ 30 mm ನ ಆಟೋ ಕೆನಾನ್, ಕೋಆಕ್ಸಿಯಲ್ ಮಿಷನ್ ಗನ್, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ ಮತ್ತು ಭವಿಷ್ಯದಲ್ಲಿ ಡ್ರೋನ್ ಇಂಟಿಗ್ರೇಷನ್ ಹಾಗೂ ಲಾಯ್ಟರಿಂಗ್ ಮ್ಯುನಿಷನ್ಸ್ ಗಳು ಸಹ ಇದರಲ್ಲಿ ಇರಬಹುದಾಗಿದೆ. ಇದು ಕೇವಲ ದಾಳಿ ಮಾಡಲು ಮಾತ್ರ ಅಲ್ಲ, ಬದುಕುಳಿಯಲು ಕೂಡ ನಿರ್ಮಾಣವಾಗುತ್ತಿದೆ. ಹೊಸ FICV ಯಲ್ಲಿ ಮಾಡ್ಯುಲರ್ ಕಾಂಪೋಸಿಟ್ ಆರ್ಮರ್, ಮೈನ್ ಪ್ರೊಡಕ್ಷನ್ ಸಿಸ್ಟಮ್ಸ್ ಮತ್ತು ಆಕ್ಟಿವ್ ಪ್ರೊಡಕ್ಷನ್ ಸಿಸ್ಟಮ್ಸ್ ಅಂದರೆ APS ಇರಲಿದೆ. APS ಅಂದರೆ ವಾಹನದ ಮೇಲೆ ಬರುವ ಮಿಸೈಲ್ ಅಥವಾ ಪ್ರಾಜೆಕ್ಟೈಲ್ ಅನ್ನು ಮಧ್ಯದಲ್ಲೇ ಹೊಡೆದು ನಾಶ ಮಾಡುವ ವ್ಯವಸ್ಥೆ. ಇದು ಹಳೆಯ BMP ವಾಹನಗಳಿಗಿಂತ ಬಹಳ ದೊಡ್ಡ ತಾಂತ್ರಿಕ ಜಿಗಿತವಾಗಿದೆ. ಭಾರತ BMP ವಾಹನಗಳನ್ನು ಹೇಗೆ ಬಳಸಲು ಆರಂಭಿಸಿತು ಸ್ನೇಹಿತರೆ? 1970ರ ದಶಕದಲ್ಲಿ ಭಾರತ ಮೆಕನೈಸ್ಡ್ ಇನ್ಫ್ಯಾಂಟ್ರಿ ಡಾಕ್ಟರೈನ್ ಅನ್ನು ಅಳವಡಿಸಿಕೊಳ್ಳಲು ಆರಂಭಿಸಿತು. 1975ರಲ್ಲಿ ರಚಿಸಲಾದ ಕೃಷ್ಣರಾವ್ ಕಮಿಟಿ ಭವಿಷ್ಯದ ಯುದ್ಧ ಅಗತ್ಯಗಳನ್ನು ಪರಿಶೀಲಿಸಿ ಸೇನೆಯಲ್ಲಿ ಹೆಚ್ಚಿನ ಮೆಕನೈಸೇಷನ್ ಮತ್ತು ಮೊಬೈಲ್ ಫೈರ್ ಪವರ್ ಅಗತ್ಯವಿದೆ ಎಂದು ಶಿಫಾರಸು ಮಾಡಿತ್ತು. ಅದಾದ ನಂತರ 1979ರಲ್ಲಿ ಭಾರತೀಯ ಸೇನೆ ಮೆಕನೈಸ್ಡ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಅನ್ನು ರಚಿಸಲಾಯಿತು. ಮೊದಲು BMP-1 ನಂತರ BMP-2 ವಾಹನಗಳನ್ನು ಸೇನೆಯ ಸೇವೆಗೆ ಸೇರಿಸಿಕೊಳ್ಳಲಾಯಿತು. ಆ ಕಾಲದಲ್ಲಿ ಇವು ಭಾರತೀಯ ಸೇನೆಗೆ ಭಾರಿ ಶಕ್ತಿಯನ್ನು ನೀಡಿದ್ದವು. ಆದರೆ ಈಗ ಕಾಲ ಬದಲಾಗಿದೆ ಸ್ನೇಹಿತರೆ. ಗಲ್ಫ್ ಯುದ್ಧದ ಸಮಯದಲ್ಲಿ ಹಳೆಯ ಸೋವಿಯತ್ ಕಾಲದ BMP ವಾಹನಗಳು ಹೇಗೆ ಆಧುನಿಕ ಪಾಶ್ಚಾತ್ಯ ಯುದ್ಧ ವ್ಯವಸ್ಥೆಗಳ ಮುಂದೆ ದುರ್ಬಲವಾಗಿ ಬಿಟ್ಟವು ಎಂಬುದು ಜಗತ್ತಿಗೆ ಸ್ಪಷ್ಟವಾಯಿತು. ಉತ್ತಮ ಆಪ್ಟಿಕ್, ಥರ್ಮಲ್ ಇಮೇಜಿಂಗ್, ಫೈರ್ ಕಂಟ್ರೋಲ್ ಸಿಸ್ಟಮ್ಸ್ ಮತ್ತು ಆರ್ಮರ್ ಪ್ರೊಟೆಕ್ಷನ್ ಇಲ್ಲದ ವಾಹನಗಳು ಯುದ್ಧ ಭೂಮಿಯಲ್ಲಿ ಹೆಚ್ಚು ಕಾಲ ಉಳಿಯಲಾರವು ಎಂಬ ಪಾಠ ಎಲ್ಲ ಸೇನೆಗಳಿಗೂ ಸಿಕ್ಕಿತು. ಭಾರತಕ್ಕೂ ಇದೇ ದೊಡ್ಡ ಎಚ್ಚರಿಕೆ. ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಚೀನಾ, ಎರಡು ಮುಖದ ಭದ್ರತಾ ಸವಾಲು. ಅದರ ಜೊತೆಗೆ ಲಡಾಖ್ನಂತಹ ಎತ್ತರದ ಪ್ರದೇಶಗಳು,
ರಾಜಸ್ಥಾನದ ಮರುಭೂಮಿ ಮತ್ತು ನದಿ ಪ್ರದೇಶಗಳು ಈ ಎಲ್ಲಾ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಬಲ್ಲ ಹೊಸ ಯುದ್ಧ ವಾಹನ ಸೇನೆಗೆ ಬೇಕಾಗಿತ್ತು. ಅಲ್ಲಿಂದಲೇ ಅಭಯ್ ಪ್ರಾಜೆಕ್ಟ್ ಹುಟ್ಟಿತು. 1990ರ ದಶಕದಲ್ಲಿ DRDO ಅಭಯ್ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ ಯೋಜನೆಯನ್ನು ಆರಂಭಿಸಿತು. ಅಭಯ ಎಂದರೆ ಫಿಯರ್ಲೆಸ್. ಇದು ಭಾರತದ ಮೊದಲ ಸ್ವದೇಶಿ ಮಾಡರ್ನ್ ಇನ್ಫ್ಯಾಂಟ್ರಿ ಫೈಟಿಂಗ್ ವೆಹಿಕಲ್ ಪ್ರಯತ್ನ. ಈ ಯೋಜನೆಯ ಉದ್ದೇಶ ಕೇವಲ BMP ಬದಲಾವಣೆ ಮಾತ್ರ ಅಲ್ಲ, ಭಾರತದಲ್ಲೇ ಆರ್ಮರ್ ಟೆಕ್ನಾಲಜಿ, ಫೈರ್ ಕಂಟ್ರೋಲ್ ಸಿಸ್ಟಮ್, ಸಸ್ಪೆನ್ಷನ್ ಸಿಸ್ಟಮ್, ವೆಪನ್ ಇಂಟಿಗ್ರೇಷನ್ ಮತ್ತು ಆಟೋಮೋಟಿವ್ ಟೆಕ್ನಾಲಜೀಸ್ ಗಳನ್ನು ಅಭಿವೃದ್ಧಿಪಡಿಸುವುದು. 2004ರಲ್ಲಿ ಆಗಿನ DRDO ಮುಖ್ಯಸ್ಥ M ನಟರಾಜನ್ ಹೇಳಿದ್ದೇನು ಗೊತ್ತಾ ಸ್ನೇಹಿತರೆ? ಅಭಯ್ ಭವಿಷ್ಯದ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವೆಹಿಕಲ್ ಆಗಲಿದೆ. ಇದು BMP ವಾಹನಗಳಿಗೆ ಭಾರತೀಯ ಪರ್ಯಾಯ. ಅಭಯ್ ಯೋಜನೆಯ ಮಾಸ್ ಪ್ರೊಡಕ್ಷನ್ ಹಂತಕ್ಕೆ ಬಂದಿರಲಿಲ್ಲ, ಆದರೆ ಇದರ ಮೂಲಕ ಭಾರತಕ್ಕೆ ಅಮೂಲ್ಯ ತಾಂತ್ರಿಕ ಅನುಭವ ಸಿಕ್ಕಿತು. DRDO ಹಲವು ಪ್ರಮುಖ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿತು. ಕಾಂಪೋಸಿಟ್ ಆರ್ಮರ್, ಫೈರ್ ಕಂಟ್ರೋಲ್ ಕಂಪ್ಯೂಟರ್, ಥರ್ಮಲ್ ಇಮೇಜಿಂಗ್, ಹೈಡ್ರೋಫಿನೋಮೆಟಿಕ್ ಸಸ್ಪೆನ್ಷನ್, ಆಟೋಮೆಟಿಕ್ ಫೈರ್ ಸಪ್ರೆಷನ್ ಸಿಸ್ಟಮ್ಸ್ ಇವೆಲ್ಲವೂ ನಂತರದ ಭಾರತೀಯ ಆರ್ಮರ್ಡ್ ವೆಹಿಕಲ್ ಯೋಜನೆಗಳಿಗೆ ಆಧಾರವಾಯಿತು. ಇಂದಿನ ಜೊರಾವರ್ ಲೈಟ್ ಟ್ಯಾಂಕ್ ಯೋಜನೆಗೂ ಇದರ ಅನುಭವ ಉಪಯೋಗವಾಗುತ್ತಿದೆ. ಅಭಯ್ ವಾಹನದ ಫೈರ್ ಪವರ್ ಕೂಡ ಬಹಳ ಭಾರಿ ಆಗಿತ್ತು. ಇದರಲ್ಲಿ ಬೂಫೋರ್ಸ್ 40 mm ನ ಆಟೋ ಕೆನಾನ್ ಇತ್ತು. ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಗಳು ಕೂಡ ಇತ್ತು. ಅದೇ ಸಮಯದಲ್ಲಿ ಮೂವಿಂಗ್ ಕಂಡೀಷನ್ ನಲ್ಲಿಯೇ ಅಕ್ಯುರೇಟ್ ಫೈರಿಂಗ್ ಮಾಡಲು ಅಡ್ವಾನ್ಸ್ಡ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಗಳನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಇದು ರಫ್ ಟೆರೈನ್ ನಲ್ಲಿಯೂ ನಿಖರವಾಗಿ ಗುರಿಯನ್ನು ಹೊಡೆಯಬಲ್ಲ ಒಂದು ವ್ಯವಸ್ಥೆ. ಸರ್ವೈವಬಿಲಿಟಿ ಮೇಲೂ ಹೆಚ್ಚಿನ ಗಮನ ನೀಡಲಾಗಿತ್ತು. ಸೆರಾಮಿಕ್ ಆರ್ಮರ್, ಟೈಟಾನಿಯಂ ಆರ್ಮರ್, ಆಂಟಿ ಫ್ರಾಗ್ಮೆಂಟ್ ಪ್ರೊಟೆಕ್ಷನ್ ಇವೆಲ್ಲವನ್ನು ಬಳಸಲಾಗಿತ್ತು. DRDO ಹೇಳುವ ಪ್ರಕಾರ ಟ್ರೆಡಿಷನಲ್ ಸ್ಟೀಲ್ ಆರ್ಮರ್ ಗಿಂತ ಸುಮಾರು 40% ತೂಕ ಕಡಿಮೆ ಮಾಡಿಕೊಂಡು ಉತ್ತಮ ಪ್ರೊಟೆಕ್ಷನ್ ನೀಡುವ ಪ್ರಯತ್ನವನ್ನು ಮಾಡಲಾಗಿತ್ತು. ಈ ವಾಹನದಲ್ಲಿ NBC ಪ್ರೊಟೆಕ್ಷನ್ ಅಂದರೆ ನ್ಯೂಕ್ಲಿಯರ್ ಬಯೋಲಾಜಿಕಲ್ ಕೆಮಿಕಲ್ ಪ್ರೊಟೆಕ್ಷನ್ ಕೂಡ ಇತ್ತು. 2026ರಲ್ಲಿ DRDO ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿತ್ತು. DRDO ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮತ್ತು ಭಾರತ್ ಫೋರ್ಸ್ ಸೇರಿ ಅಡ್ವಾನ್ಸ್ಡ್ ಆರ್ಮರ್ಡ್ ಪ್ಲಾಟ್ಫಾರ್ಮ್ ಗಳನ್ನು ಅನಾವರಣ ಮಾಡಿವೆ. ಇವುಗಳನ್ನು ಭವಿಷ್ಯದ BMP ರಿಪ್ಲೇಸ್ಮೆಂಟ್ ಸ್ಪರ್ಧೆಯ ಭಾಗವಾಗಿ ನೋಡಲಾಗುತ್ತಿದೆ. ಈ ಹೊಸ ವಾಹನಗಳಲ್ಲಿ ಕ್ರೀವ್ಲೆಸ್ ಟರ್ರೆಟ್ ಇರಲಿದೆ, ಅಂದರೆ ಟರ್ರೆಟ್ ಒಳಗೆ ಯಾವುದೇ ಸಿಬ್ಬಂದಿ ಇರೋದಿಲ್ಲ. ಇದರ ಪರಿಣಾಮವಾಗಿ ಒಳಭಾಗದಲ್ಲಿ ಹೆಚ್ಚು ಜಾಗ ಸಿಗುತ್ತದೆ. ಆ ಜಾಗದಲ್ಲಿ ಹೆಚ್ಚುವರಿ ಡ್ರೋನ್ಸ್, ಲಾಯ್ಟರಿಂಗ್ ಮ್ಯುನಿಷನ್ಸ್ ಅಥವಾ ಕಂಬ್ಯಾಟ್ ಇಕ್ವಿಪ್ಮೆಂಟ್ ಗಳನ್ನು ಸಾಗಿಸಬಹುದು. ಈ ಹೊಸ ವಾಹನಗಳಲ್ಲಿ 30 mm ನ ಕೆನಾನ್, ಮೆಷಿನ್ ಗನ್ ಮತ್ತು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ ಗಳು ಇರಲಿವೆ. STANAG ಸ್ಟೆನಾಗ್ ಲೆವೆಲ್ 5 ಪ್ರೊಟೆಕ್ಷನ್ ಕೂಡ ಇರಲಿದೆ, ಅಂದರೆ ಭಾರಿ ಬ್ಯಾಲಿಸ್ಟಿಕ್ ಮತ್ತು ಬ್ಲಾಸ್ಟ್ ಪ್ರೊಟೆಕ್ಷನ್ ಸಿಗುತ್ತದೆ. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯ ಏನೆಂದರೆ ಭಾರತೀಯ ಸೇನೆ ಭವಿಷ್ಯದಲ್ಲಿ ಟ್ರ್ಯಾಕ್ಡ್ ಮತ್ತು ವೀಲ್ಡ್ ಎರಡೂ ರೀತಿಯ ಕಂಬ್ಯಾಟ್ ವೆಹಿಕಲ್ ಗಳನ್ನು ಬಳಸಬಹುದು. ಮರುಭೂಮಿ ಪ್ರದೇಶಗಳಲ್ಲಿ ಟ್ರ್ಯಾಕ್ಡ್ ವೆಹಿಕಲ್ ಗಳು ಹೆಚ್ಚು ಉಪಯುಕ್ತ, ಆದರೆ ಪ್ಲೇನ್ಸ್ ಮತ್ತು ಮೌಂಟೇನ್ ಟೆರೈನ್ ನಲ್ಲಿ ವೀಲ್ಡ್ ಪ್ಲಾಟ್ಫಾರ್ಮ್ ಮೇಂಟೆನೆನ್ಸ್ ಕಡಿಮೆ ಮತ್ತು ರೋಡ್ ಮೊಬಿಲಿಟಿ ಹೆಚ್ಚು ಕೊಡುತ್ತವೆ. ಅದರ ಕಾರಣ ಭಾರತ ಡ್ಯುಯಲ್ ಪ್ಲಾಟ್ಫಾರ್ಮ್ ಸ್ಟ್ರಾಟಜಿ ಕಡೆ ಸಾಗುತ್ತಿದೆ. ಈ ಯೋಜನೆಯಲ್ಲಿ ಈಗ ಭಾರಿ ಸ್ಪರ್ಧೆ ನಡೆಯುತ್ತಿದೆ. AVNL, ಲಾರ್ಸನ್ ಅಂಡ್ ಟೂಬ್ರೋ, ಟಾಟಾ ಮೋಟಾರ್ಸ್, ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ಸ್ ಎಲ್ಲರೂ ಈ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಭಾಗವಹಿಸಲು ಪ್ರಯತ್ನಿಸುತ್ತಿವೆ. ಭವಿಷ್ಯದಲ್ಲಿ ಭಾರತಕ್ಕೆ 3500ಕ್ಕೂ ಹೆಚ್ಚು ಟ್ರ್ಯಾಕ್ಡ್ ಮತ್ತು ವೀಲ್ಡ್ ಕಂಬ್ಯಾಟ್ ವೆಹಿಕಲ್ಸ್ ಗಳು ಅಗತ್ಯವಿರಬಹುದು ಎಂದು ಅಂದಾಜಿಸಲಾಗಿದೆ. ಇದರ ನಡುವೆ ಅಮೆರಿಕದ ಟ್ರೈಕರ್ ವೆಹಿಕಲ್ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿದೆ. ಆದರೆ ವರದಿಗಳ ಪ್ರಕಾರ ಟ್ರೈಕರ್ ನಲ್ಲಿ ಆಂಫಿಬಿಯಸ್ ಕೆಪಬಿಲಿಟಿ ಇಲ್ಲ. ಅದೇ ರೀತಿ ಭಾರತದ ಎತ್ತರ ಪ್ರದೇಶಗಳಲ್ಲಿ ಅದರ ಕಾರ್ಯಕ್ಷಮತೆ ಬಗ್ಗೆ ಪ್ರಶ್ನೆಗಳು ಕೇಳಲ್ಪಡುತ್ತಿವೆ. ಇದರಿಂದ ಸ್ವದೇಶಿ ಭಾರತೀಯ ಪ್ಲಾಟ್ಫಾರ್ಮ್ ಅಭಿವೃದ್ಧಿಪಡಿಸುವ ಅಗತ್ಯ ಇನ್ನಷ್ಟು ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಮೆಕನೈಸ್ಡ್ ವಾರ್ಫೇರ್ ಸಂಪೂರ್ಣವಾಗಿ ಬದಲಾಗಲಿದೆ ಸ್ನೇಹಿತರೆ. ಭವಿಷ್ಯದ ಯುದ್ಧಗಳಲ್ಲಿ ಟ್ಯಾಂಕ್, ಡ್ರೋನ್, ಆರ್ಟಿಲರಿ, ಬ್ಯಾಟಲ್ ಫೀಲ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಎಲ್ಲವೂ ಒಂದೇ ನೆಟ್ವರ್ಕ್ ನಲ್ಲಿ ಕೆಲಸ ಮಾಡಲಿವೆ. AI ಅಸಿಸ್ಟೆಡ್ ಟಾರ್ಗೆಟಿಂಗ್, ಥರ್ಮಲ್ ಇಮೇಜಿಂಗ್, ಡ್ರೋನ್ ಡೆಪ್ಲಾಯ್ಮೆಂಟ್, ಡಿಜಿಟಲ್ ಬ್ಯಾಟಲ್ ಫೀಲ್ಡ್ ಕಮ್ಯುನಿಕೇಶನ್ ಇವುಗಳು ಈಗ ಲಕ್ಸುರಿ ಅಲ್ಲ, ಇವು ಮಾಡರ್ನ್ ಬ್ಯಾಟಲ್ ಫೀಲ್ಡ್ ಅಲ್ಲಿ ಅಗತ್ಯವಾಗಿದೆ. ಕೋಲ್ಡ್ ವಾರ್ ಕಾಲದ ಆರ್ಮರ್ ಡಾಕ್ಟರಿನ್ ಇಂದ ಭಾರತ ಈಗ ಟೆಕ್ನಾಲಜಿ ಡ್ರೈವನ್, ಫ್ಲೆಕ್ಸಿಬಲ್ ಮತ್ತು ಸರ್ವೈವಬಲ್ ವಾರ್ಫೇರ್ ಆರ್ಕಿಟೆಕ್ಚರ್ ಕಡೆಗೆ ಸಾಗುತ್ತಿದೆ. ಕೊನೆಗೆ ಒಂದು ವಿಷಯ ಸ್ಪಷ್ಟ ಸ್ನೇಹಿತರೆ, FICV ಯೋಜನೆ ಯಶಸ್ವಿಯಾದರೆ ಇದು ಕೇವಲ ಹೊಸ ಯುದ್ಧ ವಾಹನವನ್ನು ಮಾತ್ರ ಕೊಡುವುದಿಲ್ಲ, ಇದು
ಮುಂದಿನ ಹಲವು ದಶಕಗಳ ಕಾಲ ಭಾರತೀಯ ಸೇನೆಯ ಮೆಕನೈಸ್ಡ್ ವಾರ್ಫೇರ್ ಭವಿಷ್ಯವನ್ನೇ ನಿರ್ಧರಿಸಬಹುದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಭಾರತದ ಆಪರೇಷನ್ ಸಿಂಧೂರ್ ಈಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗುತ್ತಿದೆ. ವಿಶೇಷವಾಗಿ ಯುರೋಪಿನ ಮೆಡಿಟರೇನಿಯನ್ ಪ್ರದೇಶದಲ್ಲಿರುವ ಸೈಪ್ರಸ್ ದೇಶ ಈಗ ಭಾರತದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳತ್ತ ಗಮನ ಹರಿಸಿದೆ. ಹೌದು ಸ್ನೇಹಿತರೆ, ಟರ್ಕಿಯ ಹೆಚ್ಚುತ್ತಿರುವ ಸೈನಿಕ ಒತ್ತಡ ಮತ್ತು ಡ್ರೋನ್ ಶಕ್ತಿಗೆ ಪ್ರತಿಯಾಗಿ ಸೈಪ್ರಸ್ ಈಗ ಭಾರತದ ಕಾಮಿಕಾಜೆ ಡ್ರೋನ್ಗಳು ಮತ್ತು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿಸುವ ಬಗ್ಗೆ ಗಂಭೀರ ಚಿಂತನೆ ನಡೆಸುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಗೊತ್ತಾ? ಅದೇ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್. 2025 ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ಮೇ 7ರಿಂದ 10ರವರೆಗೆ ಕೇವಲ 88 ಗಂಟೆಗಳ ಭಾರೀ ಸೈನಿಕ ಕಾರ್ಯಾಚರಣೆಯನ್ನು ನಡೆಸಿತು. ಆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆ ಅತ್ಯಾಧುನಿಕ ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಗಳು, ಡ್ರೋನ್ಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು ಮತ್ತು ದೀರ್ಘ ದೂರದ ದಾಳಿ ಸಾಮರ್ಥ್ಯ ಹೊಂದಿರುವ ಪ್ಲಾಟ್ಫಾರ್ಮ್ಗಳನ್ನು ಬಳಸಿ ತನ್ನ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸಿತು. ಸೈಪ್ರಸ್ ಅಧಿಕಾರಿಗಳ ಪ್ರಕಾರ ಈ ಯುದ್ಧದಲ್ಲಿ ಭಾರತೀಯ ಶಸ್ತ್ರಾಸ್ತ್ರಗಳು ನೀಡಿದ ಪ್ರದರ್ಶನವು ಭಾರತ ನಿರ್ಮಿತ ರಕ್ಷಣಾ ತಂತ್ರಜ್ಞಾನಗಳ ವಿಶ್ವಾಸಾರ್ಹತೆಯನ್ನು ಸಾಬೀತುಪಡಿಸಿದೆ. ಅವರ ಮಾತಿನಲ್ಲಿ ಹೇಳುವುದಾದರೆ, ಭಾರತದ ಸಾಮರ್ಥ್ಯ ಕೇವಲ ಕಾಗದದಲ್ಲಿ ಇರಲಿಲ್ಲ, ನೇರ ಯುದ್ಧ ಭೂಮಿಯಲ್ಲಿ ಸಾಬೀತಾಗಿದೆ. ಇದೀಗ ಸೈಪ್ರಸ್ ದೇಶವು ವಿಶೇಷವಾಗಿ ಭಾರತದ ಕಾಮಿಕಾಜೆ ಡ್ರೋನ್ಗಳತ್ತ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಿದೆ. ಈ ಲಾಯ್ಟರಿಂಗ್ ಮ್ಯುನಿಷನ್ಗಳು ಗುರಿಯ ಮೇಲೆ ಗಂಟೆಗಳ ಕಾಲ ಸುತ್ತಾಡಿ ಸರಿಯಾದ ಕ್ಷಣದಲ್ಲಿ ಆತ್ಮಾಹುತಿ ದಾಳಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿವೆ. ಸೈಪ್ರಸ್ಗೆ ಈಗ ಬೇಕಾಗಿರುವುದು ಇದೇ ರೀತಿಯ ಅಚ್ಚುಕಟ್ಟಾದ ದಾಳಿ ಸಾಮರ್ಥ್ಯ. ಏಕೆಂದರೆ ಟರ್ಕಿ ತನ್ನ ಬೈರಕ್ತರ್ TB2 ಸೇರಿದಂತೆ ಅನೇಕ ಡ್ರೋನ್ಗಳನ್ನು ಬಳಸಿ ಸಿರಿಯಾ, ಲಿಬಿಯಾ ಮತ್ತು ದಕ್ಷಿಣ ಕಾಕಸಸ್ ಪ್ರದೇಶಗಳಲ್ಲಿ ಯುದ್ಧದ ಸಮೀಕರಣವನ್ನೇ ಬದಲಿಸಿದೆ. ಇದರಿಂದ ಆತಂಕಗೊಂಡಿರುವ ಸೈಪ್ರಸ್ ಈಗ ಟರ್ಕಿಯ ಡ್ರೋನ್ ನೆಟ್ವರ್ಕ್, ನೌಕಾಪಡೆ ಮತ್ತು ರೆಡಾರ್ ವ್ಯವಸ್ಥೆಗಳಿಗೆ ತಕ್ಕ ಉತ್ತರವನ್ನು ಕೊಡಬಲ್ಲ ತಂತ್ರಜ್ಞಾನವನ್ನು ಹುಡುಕುತ್ತಿದೆ. ಅಲ್ಲಿ ಭಾರತ ಪ್ರಮುಖವಾಗಿ ಆಯ್ಕೆಯಾಗಿ ಹೊರಹೊಮ್ಮಿದೆ. ಭಾರತದ DRDO ಮತ್ತು ಖಾಸಗಿ ಕಂಪನಿಗಳು ಅಭಿವೃದ್ಧಿಪಡಿಸಿರುವ ಕಾಮಿಕಾಜೆ ಡ್ರೋನ್ಗಳು ಈಗಾಗಲೇ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿವೆ. ಕಡಿಮೆ ವೆಚ್ಚ, ಹೆಚ್ಚು ನಿಖರತೆ ಮತ್ತು ಯುದ್ಧ ಭೂಮಿಯಲ್ಲಿ ವಿಶ್ವಾಸಾರ್ಹ ಕಾರ್ಯಕ್ಷಮತೆ ಇವುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆಯನ್ನು ತಂದಿವೆ. ಇದರ ಜೊತೆಗೆ ಸೈಪ್ರಸ್ ಈಗ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಪಡೆಯಲು ಆಸಕ್ತಿ ತೋರಿಸುತ್ತಿದೆ. ಭಾರತ ಮತ್ತು ರಷ್ಯಾ ಸಂಯುಕ್ತವಾಗಿ ಅಭಿವೃದ್ಧಿಪಡಿಸಿರುವ ಬ್ರಹ್ಮೋಸ್ ಪ್ರಪಂಚದ ಅತಿ ವೇಗದ ಕಾರ್ಯನಿರ್ವಹಣೆಯಲ್ಲಿರುವ ಕ್ರೂಸ್ ಮಿಸೈಲ್ಗಳಲ್ಲಿ ಒಂದಾಗಿದೆ. ಮ್ಯಾಕ್ 3ರ ವೇಗದಲ್ಲಿ ಹಾರುವ ಈ ಕ್ಷಿಪಣಿ ಕಡಿಮೆ ಎತ್ತರದಲ್ಲಿ ಶತ್ರುಗಳ ರೆಡಾರ್ ಅನ್ನು ತಪ್ಪಿಸಿಕೊಂಡು ದಾಳಿ ನಡೆಸಬಲ್ಲದು. ಒಮ್ಮೆ ಬ್ರಹ್ಮೋಸ್ ಸೈಪ್ರಸ್ಗೆ ಸೇರ್ಪಡೆಯಾದರೆ ಪೂರ್ವ ಮೆಡಿಟರೇನಿಯನ್ ಪ್ರದೇಶದ ಶಕ್ತಿ ಸಮತೋಲನವೇ ಬದಲಾಗುವ ಸಾಧ್ಯತೆ ಇದೆ. ಟರ್ಕಿಯ ನೌಕಾಪಡೆಯ ಚಟುವಟಿಕೆಗಳ ಮೇಲೆ ಇದು ನೇರ ಒತ್ತಡವನ್ನು ತರುತ್ತದೆ. ವಿಶೇಷವಾಗಿ ವಿವಾದಿತ ಸಮುದ್ರ ಗಡಿಗಳು ಮತ್ತು ಅನಿಲ ಸಂಶೋಧನಾ ಪ್ರದೇಶಗಳಲ್ಲಿ ಟರ್ಕಿಯ ಚಲನವಲನಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಸೈಪ್ರಸ್ ಪಡೆಯಬಹುದು. ಇದು ಕೇವಲ ಒಂದು ಶಸ್ತ್ರಾಸ್ತ್ರ ಒಪ್ಪಂದ ಮಾತ್ರವಲ್ಲ, ಇದರ ಹಿಂದೆ ದೊಡ್ಡ ಜಿಯೋಪೊಲಿಟಿಕಲ್ ಲೆಕ್ಕಾಚಾರವೂ ಇದೆ. ಟರ್ಕಿ ಹಲವು ವರ್ಷಗಳಿಂದ ಪಾಕಿಸ್ತಾನದ ಆಪ್ತಮಿತ್ರ ರಾಷ್ಟ್ರವಾಗಿದೆ. ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡುವುದರಿಂದ ಹಿಡಿದು ಆಧುನಿಕ ಡ್ರೋನ್ಗಳ ಪೂರೈಕೆಯವರೆಗೆ ಟರ್ಕಿ ಸಕ್ರಿಯವಾಗಿ ಸಹಕರಿಸುತ್ತಿದೆ. ಭಾರತದ ದೃಷ್ಟಿಯಲ್ಲಿ ಟರ್ಕಿ, ಪಾಕಿಸ್ತಾನ ಮತ್ತು ಅಜರ್ಬೈಜಾನ್ ನಡುವಿನ ಒಕ್ಕೂಟ ಭವಿಷ್ಯದಲ್ಲಿ ಸವಾಲಾಗಿ ಬೆಳೆಯಬಹುದು. ಆದ್ದರಿಂದ ಭಾರತ ಈಗ ಸೈಪ್ರಸ್, ಗ್ರೀಸ್ ಮತ್ತು ಅರ್ಮೇನಿಯಾ ದೇಶಗಳೊಂದಿಗೆ ರಕ್ಷಣಾ ಸಹಕಾರವನ್ನು ಬಲಪಡಿಸುತ್ತಿದೆ. ಇದರ ಮೂಲಕ ಭಾರತ ಮೆಡಿಟರೇನಿಯನ್ ಮತ್ತು ಯುರೋಪಿಯನ್ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸುವ ಪ್ರಯತ್ನ ಮಾಡುತ್ತಿದೆ. ಅದೇ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನ ಒಕ್ಕೂಟದ ಮೇಲೆ ಪರೋಕ್ಷ ಒತ್ತಡವನ್ನು ಸೃಷ್ಟಿಸುತ್ತಿದೆ. ಭಾರತದ ರಕ್ಷಣಾ ರಫ್ತು ಈಗ ದಾಖಲೆ ಮಟ್ಟವಾದ $4.1 ಬಿಲಿಯನ್ ಅನ್ನು ಮೀರಿದೆ. ಇದೀಗ ಭಾರತೀಯ ಶಸ್ತ್ರಾಸ್ತ್ರಗಳು ಕೇವಲ ದೇಶೀಯ ಬಳಕೆಗೆ ಮಾತ್ರವಲ್ಲ, ಜಾಗತಿಕ ಯುದ್ಧ ಭೂಮಿಯಲ್ಲೂ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುತ್ತಿವೆ. ಹೀಗಾಗಿ ಸ್ನೇಹಿತರೆ, ಸೈಪ್ರಸ್
ಪ್ಲಸ್ ಭಾರತದ ಕಾಮಿಕಾಜಿ ಡ್ರೋನ್ಗಳು ಮತ್ತು ಬ್ರಹ್ಮೋಸ್ ಮಿಸೈಲ್ಗಳನ್ನು ಖರೀದಿಸಿದರೆ ಅದು ಕೇವಲ ಒಂದು ಡಿಫೆನ್ಸ್ ಡೀಲ್ ಆಗುವುದಿಲ್ಲ, ಅದು ಭಾರತದ ಜಾಗತಿಕ ರಕ್ಷಣಾ ಪ್ರಭಾವ ಮತ್ತಷ್ಟು ವಿಸ್ತರಿಸುತ್ತಿರುವುದಕ್ಕೆ ದೊಡ್ಡ ಉದಾಹರಣೆಯಾಗಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಭಾರತದ ಬ್ರಹ್ಮೋಸ್ ಮತ್ತು ಡ್ರೋನ್ ತಂತ್ರಜ್ಞಾನ ಈಗ ಜಗತ್ತಿನ ಹೊಸ ಗೇಮ್ ಚೇಂಜರ್ ಆಗುತ್ತಿದೆಯೇ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ಸೇನೆ ಈಗ ಯುದ್ಧ ಭೂಮಿಯ ಹೊಸ ದೊಡ್ಡ ಅಪಾಯವಾದ ಡ್ರೋನ್ ದಾಳಿಗಳನ್ನು ಎದುರಿಸಲು ಒಂದು ಕ್ರಾಂತಿಕಾರಿ ತಂತ್ರಜ್ಞಾನವನ್ನು ಪರೀಕ್ಷಿಸುತ್ತಿದೆ. ಇದೀಗ ಭಾರತೀಯ ಸೇನೆ ತನ್ನ T-90 ಮತ್ತು ಅರ್ಜುನ್ ಮೇನ್ ಬ್ಯಾಟಲ್ ಟ್ಯಾಂಕ್ಗಳ ಮೇಲೆ 10 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ವೆಪನ್ ಸಿಸ್ಟಮ್ಗಳನ್ನು ಅಳವಡಿಸುವ ಸಾಧ್ಯತೆಯನ್ನು ಪರಿಶೀಲಿಸುತ್ತಿದೆ. ಈ ಹೊಸ ವ್ಯವಸ್ಥೆಯ ಮುಖ್ಯ ಉದ್ದೇಶ ಏನು ಅಂದರೆ FPV ಡ್ರೋನ್ಗಳು, ಕಾಮಿಕಾಜೆ UAVಗಳು ಮತ್ತು ಒಟ್ಟಿಗೆ ದಾಳಿ ಮಾಡುವ ಡ್ರೋನ್ ಸ್ವಾರ್ಮ್ಗಳಿಂದ ಟ್ಯಾಂಕ್ ಪಡೆಗಳನ್ನು ರಕ್ಷಿಸುವುದು. ಈ ನಿರ್ಧಾರಕ್ಕೆ ದೊಡ್ಡ ಕಾರಣವಾಗಿರುವುದು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಕಂಡುಬಂದ ಹೊಸ ಯುದ್ಧ ತಂತ್ರಗಳು. ಅಲ್ಲಿ ಕಡಿಮೆ ಬೆಲೆಯ ಸಣ್ಣ ಡ್ರೋನ್ಗಳೇ ಭಾರೀ ಕವಚವನ್ನು ಹೊಂದಿರುವ ಟ್ಯಾಂಕ್ಗಳನ್ನು ನಾಶ ಮಾಡುತ್ತಿರುವುದು ಜಗತ್ತಿನ ಸೈನ್ಯಗಳಿಗೆ ದೊಡ್ಡ ಎಚ್ಚರಿಕೆಯಾಗಿದೆ. ವಿಶೇಷವಾಗಿ ಟ್ಯಾಂಕ್ನ ಟರ್ರೆಟ್ ಭಾಗ, ಇಂಜಿನ್ ಬ್ಲಾಕ್ ಮತ್ತು ಗುಂಡು ಸಂಗ್ರಹ ಭಾಗಗಳನ್ನು ಗುರಿಯಾಗಿಸಿಕೊಂಡು ಸಣ್ಣ ಡ್ರೋನ್ಗಳೇ ಟ್ಯಾಂಕ್ಗಳನ್ನು ಸಂಪೂರ್ಣವಾಗಿ ಅಚೇತನಗೊಳಿಸುತ್ತಿವೆ. ಇದನ್ನೇ ಗಮನದಲ್ಲಿಟ್ಟುಕೊಂಡು ಭಾರತೀಯ ಸೇನೆ ಈಗ ಶೀಲ್ಡ್ ಟ್ಯಾಂಕ್ ಎಂಬ ಹೊಸ ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡುತ್ತಿದೆ. ಅಂದರೆ ಪ್ರತಿ ಟ್ಯಾಂಕ್ಗೂ ಪ್ರತ್ಯೇಕ ಏರ್ ಡಿಫೆನ್ಸ್ ನೀಡುವುದಕ್ಕಿಂತ ಕೆಲವು ವಿಶೇಷ ಟ್ಯಾಂಕ್ಗಳಿಗೆ ಲೇಸರ್ ವೆಪನ್ ಮತ್ತು ಆಟೋಮೇಟೆಡ್ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ ಅನ್ನು ಅಳವಡಿಸಲಾಗುತ್ತದೆ. ಈ ವಿಶೇಷ ಟ್ಯಾಂಕ್ಗಳು ಯುದ್ಧದ ಸಮಯದಲ್ಲಿ ಇತರೆ ಟ್ಯಾಂಕ್ಗಳಿಗೆ ಮೊಬೈಲ್ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತವೆ. ಹೆಚ್ಚು ಸರಳವಾಗಿ ಹೇಳಬೇಕೆಂದರೆ ಹೇಗೆ ಯುದ್ಧ ವಿಮಾನಗಳನ್ನು ರಕ್ಷಿಸಲು ಎಲೆಕ್ಟ್ರಾನಿಕ್ ವಾರ್ಫೇರ್ ಏರ್ಕ್ರಾಫ್ಟ್ ಗಳು ಜೊತೆಯಾಗಿ ಹಾರುತ್ತವೋ ಅದೇ ರೀತಿ ಈ ಶೀಲ್ಡ್ ಟ್ಯಾಂಕ್ಗಳು ಸಂಪೂರ್ಣ ಟ್ಯಾಂಕ್ ಕಾಲಂಗೆ ಡ್ರೋನ್ ವಿರೋಧಿ ಭದ್ರತಾ ಕವಚವನ್ನು ನೀಡುತ್ತವೆ. ಒಂದೇ ಸಮಯದಲ್ಲಿ ಸುಮಾರು 20 ರಿಂದ 40 ಟ್ಯಾಂಕ್ಗಳ ಸಮೂಹಕ್ಕೆ ರಕ್ಷಣಾ ಛತ್ರಿಯಂತೆ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಈ ವ್ಯವಸ್ಥೆಗೆ ಇರಬಹುದು ಎಂದು ಅಂದಾಜಿಸಲಾಗಿದೆ. ಮೊದಲಿಗೆ ಹಲವಾರು ದೇಶಗಳು ಡ್ರೋನ್ ದಾಳಿಯಿಂದ ರಕ್ಷಿಸಿಕೊಳ್ಳಲು ಟ್ಯಾಂಕ್ಗಳ ಮೇಲ್ಭಾಗದಲ್ಲಿ ಲೋಹದ ಪೋಪ್ ಕೇಜ್ಗಳನ್ನು ಅಳವಡಿಸಿದ್ದವು. ಆದರೆ ಇವು ಅತ್ಯಾಧುನಿಕ ಸ್ವಾರ್ಮ್ ಡ್ರೋನ್ ದಾಳಿಗಳ ಎದುರು ಪರಿಣಾಮಕಾರಿಯಾಗಲಿಲ್ಲ. ಅದರ ಪರಿಣಾಮವಾಗಿ ಈಗ ವಿಶ್ವದ ಸೇನೆಗಳು ಪ್ಯಾಸಿವ್ ರಕ್ಷಣೆಯಿಂದ ಆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್ ಕಡೆಗೆ ತಿರುಗುತ್ತಿದೆ. ಭಾರತ ಪರೀಕ್ಷಿಸುತ್ತಿರುವುದು 10 ಕಿಲೋವ್ಯಾಟ್ ಲೇಸರ್ ಶೀಲ್ಡ್. ಕೆಲಸ ಏನು ಎಂದರೆ ಡ್ರೋನ್ ಕ್ಯಾಮೆರಾ ಮತ್ತು ಸೆನ್ಸಾರ್ಗಳನ್ನು ಅಂದಗೊಳಿಸುವುದು, ಅದರ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಅಸ್ತವ್ಯಸ್ತಗೊಳಿಸುವುದು ಅಥವಾ ನೇರವಾಗಿ ಅದರ ಪ್ರೊಪೆಲ್ಲರ್ ಮತ್ತು ಗೈಡೆನ್ಸ್ ವ್ಯವಸ್ಥೆಯನ್ನು ಕರಗಿಸಿ ಗಾಳಿಯಲ್ಲೇ ನಾಶ ಮಾಡುವುದು. ಈ ತಂತ್ರಜ್ಞಾನ ಭಾರತ ಈಗಾಗಲೇ ಅಭಿವೃದ್ಧಿಪಡಿಸುತ್ತಿರುವ ಡೈರೆಕ್ಟೆಡ್ ಎನರ್ಜಿ ವೆಪನ್ ಪ್ರೋಗ್ರಾಂ ಮೇಲೆಯೇ ಆಧಾರಿತವಾಗಿದೆ. ಕಳೆದ ವರ್ಷ DRDO ಯಶಸ್ವಿಯಾಗಿ 30 ಕಿಲೋವ್ಯಾಟ್ ಸಾಮರ್ಥ್ಯದ MK2A ಡೈರೆಕ್ಟೆಡ್ ಎನರ್ಜಿ ವೆಪನ್ ಅನ್ನು ಪ್ರದರ್ಶಿಸಿತು. ಈ ಸಾಧನೆಯ ಮೂಲಕ ಭಾರತ ಈಗ ಕ್ಷಣಾರ್ಧದಲ್ಲಿ ಡ್ರೋನ್ಗಳನ್ನು ಹೊಡೆದುರುಳಿಸುವ ಲೇಸರ್ ತಂತ್ರಜ್ಞಾನವನ್ನು ಹೊಂದಿರುವ ಕೆಲವೇ ಪ್ರಮುಖ ರಾಷ್ಟ್ರಗಳ ಸಾಲಿಗೆ ಸೇರಿದೆ. ಲೇಸರ್ ವೆಪನ್ಗಳ ದೊಡ್ಡ ಲಾಭ ಏನು ಗೊತ್ತಾ ಸ್ನೇಹಿತರೆ? ಸಾಮಾನ್ಯ ಮಿಸೈಲ್ಗಳಂತೆ ಪ್ರತಿ ಶಾಟ್ಗೆ ಲಕ್ಷಾಂತರ ರೂಪಾಯಿಗಳು ವೆಚ್ಚ ಆಗುವುದಿಲ್ಲ. ವಿದ್ಯುತ್ ಇದ್ದರೆ ಸಾಕು, ಲೇಸರ್ ನಿರಂತರವಾಗಿ ಗುಂಡು ಹಾರಿಸುವಂತೆ ಕಾರ್ಯನಿರ್ವಹಿಸಬಹುದು. ಅದರಲ್ಲೂ ಡ್ರೋನ್ ಸ್ವಾಮ್ ದಾಳಿಗಳ ವಿರುದ್ಧ ಇದು ಅತ್ಯಂತ ಕಡಿಮೆ ವೆಚ್ಚದ ಮತ್ತು ವೇಗವಾದ ರಕ್ಷಣಾ ಆಯುಧವಾಗಬಹುದು. ಆದರೆ ಈ ತಂತ್ರಜ್ಞಾನವನ್ನು ಟ್ಯಾಂಕ್ ಮೇಲೆ ಅಳವಡಿಸುವುದು
ಅಷ್ಟು ಸುಲಭವಿಲ್ಲ. ಯಾಕೆಂದರೆ ಯುದ್ಧ ಭೂಮಿಯಲ್ಲಿ ಟ್ಯಾಂಕುಗಳು ಭಾರೀ ಕಂಪನ, ಧೂಳು, ಕಲ್ಲು, ಮಣ್ಣು ಮತ್ತು ಕಠಿಣ ಭೂ ಪ್ರದೇಶಗಳಲ್ಲಿ ಸಂಚರಿಸಬೇಕಾಗುತ್ತದೆ. ಆ ಪರಿಸ್ಥಿತಿಯಲ್ಲೂ ಲೇಸರ್ ವ್ಯವಸ್ಥೆ ಅತ್ಯಂತ ನಿಖರವಾಗಿ ಗುರಿಯನ್ನು ಹಿಡಿಯಬೇಕು. ಇದರ ಜೊತೆಗೆ ಮುಖ್ಯ ಸಮಸ್ಯೆ ವಿದ್ಯುತ್ ಪೂರೈಕೆ. ಸಾಮಾನ್ಯ ಟ್ಯಾಂಕುಗಳನ್ನು ಹೈ ಎನರ್ಜಿ ಲೇಸರ್ಗಳಿಗೆ ಬೇಕಾದ ಮಟ್ಟದ ವಿದ್ಯುತ್ತನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿಲ್ಲ. ಹೀಗಾಗಿ ಹೆಚ್ಚುವರಿ ಪವರ್ ಯೂನಿಟ್ಗಳು ಮತ್ತು ಅತ್ಯಾಧುನಿಕ ಕೂಲಿಂಗ್ ಸಿಸ್ಟಮ್ಗಳನ್ನು ಅಭಿವೃದ್ಧಿಪಡಿಸಬೇಕಾಗಬಹುದು. ಆದರೂ ಭಾರತೀಯ ಸೇನೆಯ ಈ ಯೋಜನೆ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಹೊಸ ಯುದ್ಧ ತಂತ್ರದ ಭಾಗವಾಗಿದೆ. ಅಮೆರಿಕ, ರಷ್ಯಾ, ಚೀನಾ ಸೇರಿದಂತೆ ಹಲವು ದೇಶಗಳು ಈಗ ಭವಿಷ್ಯದ ಯುದ್ಧ ಭೂಮಿಯಲ್ಲಿ ತಮ್ಮ ಹೆವಿ ಆರ್ಮರ್ಗಳನ್ನು ಉಳಿಸಿಕೊಳ್ಳಲು ಲೇಯರ್ಡ್ ಡೈರೆಕ್ಟೆಡ್ ಎನರ್ಜಿ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅಭಿವೃದ್ಧಿಪಡಿಸುತ್ತಿವೆ. ಇದೀಗ ಭಾರತವು ಆ ದಿಕ್ಕಿನಲ್ಲಿ ವೇಗವಾಗಿ ಮುನ್ನಡೆಯುತ್ತಿದೆ. ಭವಿಷ್ಯದ ಯುದ್ಧದಲ್ಲಿ ಕೇವಲ ಟ್ಯಾಂಕ್ನ ದಪ್ಪ ಕವಚ ಸಾಕಾಗುವುದಿಲ್ಲ. ಆಕಾಶದಿಂದ ಬರುವ ಸಣ್ಣ ಡ್ರೋನ್ ಅಪಾಯಗಳನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡುವ ಸ್ಮಾರ್ಟ್ ರಕ್ಷಣಾ ತಂತ್ರಜ್ಞಾನವೇ ನಿಜವಾದ ಗೇಮ್ ಚೇಂಜರ್ ಆಗಲಿದೆ. ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಮಹತ್ವದ ಬೆಳವಣಿಗೆಯಲ್ಲಿ ರಷ್ಯಾ ಇದೀಗ ಭಾರತಕ್ಕೆ ಹೆಚ್ಚುವರಿ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಮಾರಾಟ ಮಾಡುವ ಕುರಿತು ಚರ್ಚೆಗಳು ನಡೆಯುತ್ತಿರುವುದನ್ನು ಅಧಿಕೃತವಾಗಿ ದೃಢಪಡಿಸಿದೆ. ಈ ಬೆಳವಣಿಗೆ ಭಾರತ ತನ್ನ ರಾಷ್ಟ್ರೀಯ ಏರ್ ಡಿಫೆನ್ಸ್ ಗ್ರಿಡ್ ಅನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿರುವುದನ್ನು ಸೂಚಿಸುತ್ತದೆ. ರಷ್ಯಾದ ಫೆಡರಲ್ ಸರ್ವಿಸ್ ಫಾರ್ ಮಿಲಿಟರಿ ಟೆಕ್ನಿಕಲ್ ಕೋಪರೇಷನ್ ಅಂದರೆ FSMTC ಪ್ರಕಾರ ಭಾರತ ಸರ್ಕಾರ ಈಗಾಗಲೇ ಖರೀದಿಸಿರುವ 5 S-400 ರೆಜಿಮೆಂಟಲ್ ಸೆಟ್ಗಳಿಗೆ ಹೆಚ್ಚುವರಿಯಾಗಿ ಮತ್ತಷ್ಟು ಯೂನಿಟ್ಗಳನ್ನು ಪಡೆಯಲು ಆಸಕ್ತಿ ತೋರಿಸಿದೆ. ಗಮನಾರ್ಹವಾಗಿ ಭಾರತ ಮತ್ತು ರಷ್ಯಾ ನಡುವೆ 2018ರಲ್ಲಿ ಸುಮಾರು $5.4 ಬಿಲಿಯನ್ ಮೌಲ್ಯದ ಐತಿಹಾಸಿಕ ಒಪ್ಪಂದದ ಅಡಿಯಲ್ಲಿ ಮೊದಲ 5 S-400 ವ್ಯವಸ್ಥೆಗಳ ಖರೀದಿ ನಡೆದಿತ್ತು. 2026ರ ಮೇ 26ರಿಂದ 29ರವರೆಗೆ ಮಾಸ್ಕೋ ಸಮೀಪ ನಡೆದ ಇಂಟರ್ ನ್ಯಾಷನಲ್ ಸೆಕ್ಯೂರಿಟಿ ಫೋರಂನಲ್ಲಿ ಮಾತನಾಡಿದ FSMTC ಅಧಿಕಾರಿಗಳು ಭಾರತ ಈಗ ಹೆಚ್ಚುವರಿ S-400 ವ್ಯವಸ್ಥೆಗಳ ಖರೀದಿಗೆ ಅಧಿಕೃತ ಆಸಕ್ತಿ ವ್ಯಕ್ತಪಡಿಸಿರುವುದಾಗಿ ಇಂಟರ್ಫ್ಯಾಕ್ಸ್ ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ. ಇದರ ಜೊತೆಗೆ ರಷ್ಯಾದ ಅಧಿಕಾರಿಗಳು 2025ರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆದ ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನ ಪರಿಸ್ಥಿತಿಯ ವೇಳೆ S-400 ವ್ಯವಸ್ಥೆಯ ಪ್ರದರ್ಶನವನ್ನು ವಿಶೇಷವಾಗಿ ಹೊಗಳಿದ್ದಾರೆ. ಭಾರತವು ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಕ್ರಿಯೆಯಾಗಿ ಆರಂಭಿಸಿದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು S-400 ವ್ಯವಸ್ಥೆಯನ್ನು ಭಾರಿ ಪ್ರಮಾಣದಲ್ಲಿ ಬಳಸಿದ್ದವು. ಭಾರತದಲ್ಲಿ ಸುದರ್ಶನ ಎಂಬ ಹೆಸರಿನಿಂದ ಪರಿಚಿತವಾಗಿರುವ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಸಮಯದಲ್ಲಿ ಅತ್ಯಂತ ಸಂಕೀರ್ಣವಾದ 300 ಕಿಲೋಮೀಟರ್ ದೂರದ ಇಂಟರ್ಸೆಪ್ಟ್ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿದೆ ಎಂದು ಓಪನ್ ಸೋರ್ಸ್ ಮಿಲಿಟರಿ ವರದಿಗಳು ಸೂಚಿಸುತ್ತವೆ. ಶತ್ರು ಪ್ರದೇಶದ ಆಳದಲ್ಲಿದ್ದ ವೈಮಾನಿಕ ಗುರಿಗಳನ್ನು ನಿಖರವಾಗಿ ಹೊಡೆದುರುಳಿಸುವ ಮೂಲಕ S-400 ತನ್ನ ತಂತ್ರಜ್ಞಾನದ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಎಂದು ರಷ್ಯಾ ಹೇಳಿದೆ. ಇದಕ್ಕೂ ಮೊದಲು FSMTC ನಿರ್ದೇಶಕ ದಿಮಿತ್ರಿ ಶುಗಾಯೇವ್ ಕೂಡ ಇದೇ ವಿಚಾರದ ಬಗ್ಗೆ ಮಹತ್ವದ ಮಾಹಿತಿಯನ್ನು ನೀಡಿದ್ದರು. ಮೇ 20ರಂದು ಚೀನಾ ಪ್ರವಾಸದ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಭಾರತಕ್ಕೆ ಈಗಾಗಲೇ ಒಪ್ಪಂದಗೊಂಡಿರುವ S-400 ವ್ಯವಸ್ಥೆಗಳ ವಿತರಣೆ ಯೋಜನೆಯಂತೆ ಸಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ನಿರ್ಬಂಧಗಳು ಮತ್ತು ರಷ್ಯಾದ ರಕ್ಷಣಾ ವಲಯದ ಮೇಲೆ ಜಾಗತಿಕ ಒತ್ತಡಗಳಿದ್ದರೂ ಕೂಡ ಭಾರತದೊಂದಿಗೆ ಮಾಡಿಕೊಂಡಿರುವ ಒಪ್ಪಂದದ ವೇಳಾಪಟ್ಟಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಉಳಿದಿರುವ ಕೊನೆಯ S-400 ಯೂನಿಟ್ಗಳು 2026ರ ಅಂತ್ಯದೊಳಗೆ ಭಾರತಕ್ಕೆ ತಲುಪುವ ನಿರೀಕ್ಷೆ ಇದೆ. ಈ ಮಹತ್ವದ ರಕ್ಷಣಾ ಸಹಭಾಗಿತ್ವದ ಅಡಿಪಾಯ 2018ರ ಅಕ್ಟೋಬರ್ನಲ್ಲಿ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾ ಉನ್ನತ ಮಟ್ಟದ ರಾಜತಾಂತ್ರಿಕ ಸಭೆಗಳ ವೇಳೆ S-400 ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಈ ಮೂಲಕ ಭಾರತ ಅತ್ಯಾಧುನಿಕ ದೀರ್ಘ ದೂರದ ಸರ್ಫೇಸ್ ಟು ಏರ್ ಮಿಸೈಲ್ ತಂತ್ರಜ್ಞಾನವನ್ನು ಹೊಂದಿರುವ ಕೆಲವೇ ರಾಷ್ಟ್ರಗಳ ವಿಶೇಷ ಪಟ್ಟಿಗೆ
ಸೇರಿತ್ತು. S-400 ಅನ್ನು ಪ್ರಪಂಚದ ಅತ್ಯಂತ ಭೀಕರ ಮತ್ತು ಸಾಮರ್ಥ್ಯವಂತ ಏರ್ ಡಿಫೆನ್ಸ್ ನೆಟ್ವರ್ಕ್ ಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ವ್ಯವಸ್ಥೆ ಫೈಟರ್ ಜೆಟ್ಗಳು, ಕ್ರೂಸ್ ಮಿಸೈಲ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಸೇರಿದಂತೆ ಹಲವು ರೀತಿಯ ವೈಮಾನಿಕ ಅಪಾಯಗಳನ್ನು ಅತ್ಯಂತ ದೂರದಲ್ಲೇ ಪತ್ತೆ ಹಚ್ಚಿ ನಾಶಪಡಿಸುವ ಸಾಮರ್ಥ್ಯ ಹೊಂದಿದೆ. ಭಾರತದ ದೃಷ್ಟಿಯಿಂದ ನೋಡಿದರೆ ಚೀನಾ ಮತ್ತು ಪಾಕಿಸ್ತಾನದಿಂದ ಎದುರಾಗುವ ಜಟಿಲ ವೈಮಾನಿಕ ಬೆದರಿಕೆಗಳನ್ನು ಎದುರಿಸಲು S-400 ರೀತಿಯ ಬಲಿಷ್ಠ ಏರ್ ಡಿಫೆನ್ಸ್ ವ್ಯವಸ್ಥೆ ಅತ್ಯಂತ ಅಗತ್ಯವಾಗಿದೆ. S-400 ನಿಯೋಜನೆಯ ಮೂಲಕ ಭಾರತ ತನ್ನ ಪ್ರಮುಖ ನಗರಗಳು, ಸೈನಿಕ ತಾಣಗಳು ಮತ್ತು ಸ್ಟ್ರಾಟಜಿಕ್ ಆಸ್ತಿಗಳ ಮೇಲೆ ಬಹುಪದರ ರಕ್ಷಣಾ ಕವಚವನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. ಇದೀಗ ಹೆಚ್ಚುವರಿ S-400 ಖರೀದಿಯ ಬಗ್ಗೆ ಕಳೆದ ಹಲವು ತಿಂಗಳುಗಳಿಂದಲೇ ಊಹಾಪೋಹಗಳು ಜೋರಾಗಿದ್ದವು. 2026ರ ಮಾರ್ಚ್ ತಿಂಗಳಲ್ಲಿ ಭಾರತದ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಅಂದರೆ DAC ಇನ್ನೂ 5 ಹೊಸ S-400 ರೆಜಿಮೆಂಟ್ ಗಳನ್ನು ಖರೀದಿಸುವ ಭಾರಿ ಯೋಜನೆಗೆ ಅನುಮೋದನೆ ನೀಡಿದ ವರದಿಗಳು ಹೊರಬಂದಿದ್ದವು. ಈ ನಿರ್ಧಾರ ಜಾರಿಗೆ ಬಂದರೆ ಭಾರತೀಯ ಸೈನ್ಯದ S-400 ಇನ್ವೆಂಟರಿ ದ್ವಿಗುಣಗೊಳ್ಳಲಿದ್ದು ದೇಶದ ವೈಮಾನಿಕ ರಕ್ಷಣಾ ಸಾಮರ್ಥ್ಯ ಇನ್ನಷ್ಟು ಬಲಿಷ್ಠವಾಗಲಿದೆ. ಒಟ್ಟಿನಲ್ಲಿ ನೋಡಿದರೆ ಭಾರತ ಮತ್ತು ರಷ್ಯಾ ನಡುವಿನ ಈ ಹೊಸ S-400 ಒಪ್ಪಂದವು ದಕ್ಷಿಣ ಏಷ್ಯಾದ ಭದ್ರತಾ ಸಮೀಕರಣದಲ್ಲೇ ದೊಡ್ಡ ಬದಲಾವಣೆಯನ್ನು ತರಬಹುದಾದ ಮಹತ್ವದ ಬೆಳವಣಿಗೆಯಾಗಿ ಪರಿಣಮಿಸುತ್ತಿದೆ. ಭಾರತದ ಮುಂದಿನ ತಲೆಮಾರಿನ ಏರ್ಬೋರ್ನೆ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ವಿಮಾನವಾದ ನೇತ್ರ MK2 ಈಗ ಒಂದು ಭಾರಿ ಸಾಮರ್ಥ್ಯ ವೃದ್ಧಿಗೆ ಸಜ್ಜಾಗಿದೆ. ಈ ಹೊಸ ವ್ಯವಸ್ಥೆಯಲ್ಲಿ ಭಾರತದ ಸ್ವದೇಶಿ ಉತ್ತಮ್ AESA ರೆಡಾರ್ ತಂತ್ರಜ್ಞಾನವನ್ನು ಆಧರಿಸಿದ ಹೊಸ ಮೂಗಿನ ಭಾಗದ AESA ರೆಡಾರ್ ಅನ್ನು ಅಳವಡಿಸಲಾಗುತ್ತಿದೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಇಂದಿನ ಬಹುತೇಕ ಬ್ಯಾಲೆನ್ಸ್ ಬೀಮ್ ಎವಾಕ್ಸ್ ವಿಮಾನಗಳಲ್ಲಿ ಇರುವ ಮುಂಭಾಗದ ಬ್ಲೈಂಡ್ ಸ್ಪಾಟ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಿಸುವುದು. ಮೂಲಗಳ ಪ್ರಕಾರ ಈ ಹೊಸ ಸೆಕೆಂಡರಿ AESA ಅರ್ರೆ ಅಭಿವೃದ್ಧಿಗಾಗಿ ಈಗಾಗಲೇ ಟೆಂಡರ್ಗಳನ್ನು ಹೊರಡಿಸಲಾಗಿದೆ. ಈ ರೆಡಾರ್ ಅನ್ನು ನೇತ್ರ MK2 ವಿಮಾನದ ಮೂಗಿನ ಭಾಗದಲ್ಲಿ ಅಳವಡಿಸಲಾಗುತ್ತದೆ. ಈ ಹೊಸ ರೆಡಾರ್ ತೇಜಸ್ MK1A ಮತ್ತು ಭವಿಷ್ಯದ ತೇಜಸ್ MK2 ಯುದ್ಧ ವಿಮಾನಗಳಿಗಾಗಿ ಅಭಿವೃದ್ಧಿಪಡಿಸಲಾದ ಉತ್ತಮ್ AESA ರೆಡಾರ್ ತಂತ್ರಜ್ಞಾನವನ್ನು ಆಧರಿಸಿಕೊಂಡಿದ್ದರೂ ಇದರ ವಿನ್ಯಾಸವನ್ನು ಸಂಪೂರ್ಣವಾಗಿ ಏರ್ಬೋರ್ನೆ ಸರ್ವೆಲೆನ್ಸ್ ಮಿಷನ್ಗೆ ತಕ್ಕಂತೆ ವಿಶೇಷವಾಗಿ ಕಸ್ಟಮೈಸ್ ಮಾಡಲಾಗುತ್ತಿದೆ. ಉತ್ತಮ್ ರೆಡಾರ್ ನಲ್ಲಿ ಬಳಸಲಾಗಿರುವ ಗ್ಯಾಲಿಯಂ ನೈಟ್ರೈಡ್ ಅಥವಾ GAN ತಂತ್ರಜ್ಞಾನ ಮತ್ತು ಅದರ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಅನ್ನು ಇಲ್ಲಿ ಬಳಸಲಾಗುತ್ತಿದೆ. ಆದರೆ ಈ ಹೊಸ ರೆಡಾರ್ ನ ಭೌತಿಕ ವಿನ್ಯಾಸ ಹಾಗೂ ಕಾರ್ಯ ಪದ್ಧತಿ ಫೈಟರ್ ಜೆಟ್ ಗಳಿಗಿಂತ ಸಂಪೂರ್ಣ ವಿಭಿನ್ನವಾಗಿರುತ್ತದೆ. ಈ ರೆಡಾರ್ ನ ಪ್ರಮುಖ ಕೆಲಸ ಎಂದರೆ ವಿಮಾನದ ಮುಂಭಾಗದಲ್ಲಿ ಸುಮಾರು 60ರಿಂದ 90 ಡಿಗ್ರಿಗಳವರೆಗೆ ನಿರಂತರ ನಿಗಾ ವಹಿಸುವ ಸಾಮರ್ಥ್ಯವನ್ನು ಒದಗಿಸುವುದು. ಸಾಮಾನ್ಯ ಬ್ಯಾಲೆನ್ಸ್ ಬೀಮ್ ಎವಾಕ್ಸ್ ವ್ಯವಸ್ಥೆಗಳಲ್ಲಿ ಸ್ಟೆಡ್ ಮೌಂಟೆಡ್ ರೆಡಾರ್ಗಳು ವಿಮಾನದ ನೇರ ಮುಂಭಾಗವನ್ನು ಸಂಪೂರ್ಣವಾಗಿ ಕವರ್ ಮಾಡಲು ಸಾಧ್ಯವಾಗುವುದಿಲ್ಲ. ಇದರಿಂದ ಒಂದು ಫ್ರಂಟಲ್ ಬ್ಲೈಂಡ್ ಸ್ಪಾಟ್ ಉಂಟಾಗುತ್ತದೆ. ಆದರೆ ನೇತ್ರ MK2 ನ ಹೊಸ ಮೂಗಿನ AESA ರೆಡಾರ್ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಿಸಲಿದೆ. DRDOದ ದಾಖಲೆಗಳಲ್ಲಿ ಈ ಹೊಸ ರೆಡಾರ್ಗೆ ಸೆಕೆಂಡರಿ AESA ಅರ್ರೆ ಅಥವಾ 4 ಅರ್ರೆ ಎಂದು ಕರೆಯಲಾಗುತ್ತಿದೆ.
ಈ ರಡಾರ್ ಈಗಾಗಲೇ ನೇತ್ರ MK2 ನಲ್ಲಿ ಅಳವಡಿಸಲಾಗಿರುವ ದೊಡ್ಡ ಸೈಡ್ ಲುಕಿಂಗ್ ಬ್ಯಾಲೆನ್ಸ್ ಬೀಮ್ ರಡಾರ್ ಗಳ ಜೊತೆ ಸೇರಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ವಿಮಾನದ ಸುತ್ತಮುತ್ತ ಬಹಳ ಹೆಚ್ಚು ನಿರಂತರ ಹಾಗೂ ಸೀಮ್ಲೆಸ್ ರಡಾರ್ ಕವರೇಜ್ ಅನ್ನು ಸೃಷ್ಟಿಯಾಗಲಿದೆ. ನೇತ್ರ MK2 ಅನ್ನು ಏರ್ಬಸ್ A321 ವೇದಿಕೆಯನ್ನು ಆಧರಿಸಿ ನಿರ್ಮಿಸಲಾಗುತ್ತಿದೆ. ಈ ದೊಡ್ಡ ವಿಮಾನದ ವೇದಿಕೆ ತೇಜಸ್ ನಂತಹ ಯುದ್ಧ ವಿಮಾನಗಳಿಗಿಂತ ಬಹಳ ಹೆಚ್ಚು ಒಳಾಂಗಣ ಜಾಗ, ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹಾಗೂ ಕೂಲಿಂಗ್ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಇದೇ ಕಾರಣದಿಂದ ಈ ಹೊಸ ರಡಾರ್ ಅತ್ಯಂತ ಉನ್ನತ ಮಟ್ಟದ ಕಾರ್ಯಕ್ಷಮತೆಯನ್ನು ನೀಡಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮೂಲಗಳ ಪ್ರಕಾರ ಈ ಮೂಗಿನ ಭಾಗದ AESA ರಡಾರ್ನಲ್ಲಿ ಸುಮಾರು 700ರಿಂದ 800 ಟ್ರಾನ್ಸ್ಮಿಟ್ ರಿಸೀವ್ ಮಾಡ್ಯೂಲ್ಗಳು ಅಥವಾ TRM ಗಳನ್ನು ಅಳವಡಿಸಲಾಗುತ್ತದೆ. ಇದು ತೇಜಸ್ MK1A ನಲ್ಲಿ ಬಳಸಲಾಗುತ್ತಿರುವ ಉತ್ತಮ್ AESA ರಡಾರ್ ಮಟ್ಟದ ತಂತ್ರಜ್ಞಾನಕ್ಕೆ ಸಮಾನವಾಗಿರುತ್ತದೆ. ಉತ್ತಮ್ ರಡಾರ್ನಲ್ಲಿ ಸುಮಾರು 700ರಿಂದ 780 TRM ಗಳನ್ನು ಬಳಸಲಾಗುತ್ತಿದೆ ಎಂದು ನಂಬಲಾಗಿದೆ. ಈಗ ನೇತ್ರ MK2 ನಲ್ಲಿ ಹೊಸ ರಡಾರ್ ಕೂಡ ಅದೇ ತಂತ್ರಜ್ಞಾನ ಮತ್ತು ಉತ್ಪಾದನಾ ಮೂಲಸೌಕರ್ಯವನ್ನು ಬಳಸಿಕೊಳ್ಳಲಿದೆ. ಈ ರಡಾರ್ನ ಆಕಾರ ಏರ್ಬಸ್ A321 ವಿಮಾನದ ಮೂಗಿನ ವಿನ್ಯಾಸಕ್ಕೆ ತಕ್ಕಂತೆ ವೃತ್ತಾಕಾರ ಅಥವಾ ಸ್ವಲ್ಪ ಎಲಿಪ್ಟಿಕಲ್ ವಿನ್ಯಾಸದಲ್ಲಿ ಇರಲಿದೆ. DRDO ನ ಉದ್ದೇಶ ಏನು ಅಂದರೆ ಉತ್ತಮ್ ರಡಾರ್ನ ತಂತ್ರಜ್ಞಾನವನ್ನು ಮರುಬಳಕೆ ಮಾಡುವ ಮೂಲಕ ಅಭಿವೃದ್ಧಿ ಸಮಯವನ್ನು ಕಡಿಮೆ ಮಾಡುವುದು ಹಾಗೂ ಉತ್ಪಾದನಾ ವೆಚ್ಚ ಮತ್ತು ನಿರ್ವಹಣಾ ವೆಚ್ಚವನ್ನು ಇಳಿಸುವುದು. ಆದರೆ ಇಲ್ಲಿ ಒಂದು ಮಹತ್ವದ ವಿಷಯ ಇದೆ ಸ್ನೇಹಿತರೆ. ಫೈಟರ್ ಜೆಟ್ ರಡಾರ್ಗಳ ಕಾರ್ಯ ಮತ್ತು ಎವಾಕ್ಸ್ ವಿಮಾನಗಳ ರಡಾರ್ಗಳ ಕಾರ್ಯ ಸಂಪೂರ್ಣ ವಿಭಿನ್ನವಾಗಿರುತ್ತದೆ. ಫೈಟರ್ ಜೆಟ್ಗಳಲ್ಲಿ ರಡಾರ್ಗಳು ವೇಗವಾಗಿ ಗುರಿಗಳನ್ನು ಟ್ರ್ಯಾಕ್ ಮಾಡುವ ಹಾಗೂ ಯುದ್ಧ ಪರಿಸ್ಥಿತಿಯಲ್ಲಿ ಕ್ಷಿಪ್ರ ಪ್ರತಿಕ್ರಿಯೆ ನೀಡುವ ಕೆಲಸ ಮಾಡುತ್ತವೆ. ಆದರೆ ನೇತ್ರ MK2 ನ ಈ ಹೊಸ 4 ಅರ್ರೇ ರಡಾರ್ ದೀರ್ಘ ದೂರದ ಗಗನ ನಿಗಾ ವಹಿಸುವಿಕೆ ಹಾಗೂ ನಿರಂತರ ಗುರಿ ಟ್ರ್ಯಾಕಿಂಗ್ ಗಾಗಿ ವಿಶೇಷವಾಗಿ ಆಪ್ಟಿಮೈಸ್ ಮಾಡಲಾಗಿದೆ. ಏರ್ಬಸ್ A321 ವೇದಿಕೆಯ ದೊಡ್ಡ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಇದರ ಅತ್ಯಂತ ದೊಡ್ಡ ಲಾಭವಾಗಿದೆ. ಕಾರಣ ಈ ದೊಡ್ಡ ವಿಮಾನ ಹೆಚ್ಚು ವಿದ್ಯುತ್ ಅನ್ನು ಉತ್ಪಾದಿಸಬಲ್ಲದು ಮತ್ತು ಹೆಚ್ಚಿನ ಉಷ್ಣತೆಯನ್ನು ನಿಯಂತ್ರಿಸಬಲ್ಲದು. ಇದರಿಂದ 700ಕ್ಕೂ ಹೆಚ್ಚು TRM ಹೊಂದಿರುವ ಈ AESA ರಡಾರ್ ಹೆಚ್ಚಿನ ಪವರ್ ಲೆವೆಲ್ ನಲ್ಲಿ ಹೆಚ್ಚು ಸಮಯ ಕಾರ್ಯನಿರ್ವಹಿಸಬಹುದು. ಇದರ ಪರಿಣಾಮವಾಗಿ ಈ ರಡಾರ್ ಸುಮಾರು 175ರಿಂದ 200 ಕಿಲೋಮೀಟರ್ ದೂರದಲ್ಲಿ ಫೈಟರ್ ಗಾತ್ರದ ಗುರಿಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯ ಹೊಂದಿರಲಿದೆ ಎಂದು ಹೇಳಲಾಗುತ್ತಿದೆ. ಇದು ನೇತ್ರ MK2ಗೆ ಅತ್ಯಂತ ಬಲವಾದ ಫಾರ್ವರ್ಡ್ ಸರ್ವೆಲೆನ್ಸ್ ಸಾಮರ್ಥ್ಯ ನೀಡಲಿದೆ. ಹೈ ಸ್ಪೀಡ್ ಏರ್ ಆಪರೇಷನ್ಗಳು ಮತ್ತು ಸಂಕೀರ್ಣ ವಾಯು ಯುದ್ಧ ಪರಿಸ್ಥಿತಿಗಳಲ್ಲೂ ಗುರಿಗಳನ್ನು ನಿರಂತರವಾಗಿ ಟ್ರ್ಯಾಕ್ ಮಾಡಲು ಇದು ಬಹಳ ಸಹಾಯ ಮಾಡಲಿದೆ. ಈ ಸಂಪೂರ್ಣ ವ್ಯವಸ್ಥೆಯ ಪ್ರಮುಖ ಹೃದಯವೇ DRDO ನ ಸೆಂಟರ್ ಫಾರ್ ಏರ್ಬೋರ್ನ್ ಸಿಸ್ಟಮ್ಸ್ ಅಥವಾ ಕ್ಯಾಬ್ ಅಭಿವೃದ್ಧಿಪಡಿಸುತ್ತಿರುವ ಮಾಸ್ಟರ್ ಮಿಷನ್ ಕಂಪ್ಯೂಟರ್. ಈ ಮಿಷನ್ ಕಂಪ್ಯೂಟರ್ ಮೂಗಿನ AESA ರಡಾರ್ ಮತ್ತು ಸೈಡ್ ಮೌಂಟೆಡ್ ಬ್ಯಾಲೆನ್ಸ್ ಬೀಮ್ ರಡಾರ್ ಗಳಿಂದ ಬರುವ ಮಾಹಿತಿಯನ್ನು ಒಟ್ಟಿಗೆ ಸಂಯೋಜಿಸುತ್ತದೆ. ಈ ಪ್ರಕ್ರಿಯೆಯನ್ನು ಟ್ರ್ಯಾಕ್ ಟು ಟ್ರ್ಯಾಕ್ ಫ್ಯೂಷನ್ ಎಂದು ಕರೆಯಲಾಗುತ್ತದೆ. ಇದರ ಮೂಲಕ ವಿಮಾನವು ಪ್ರತ್ಯೇಕ ರಡಾರ್ ಸೆಕ್ಟರ್ ಗಳಾಗಿ ಕೆಲಸ ಮಾಡುವ ಬದಲು ಸಂಪೂರ್ಣ ಏಕೀಕೃತ ಹಾಗೂ ನಿರಂತರ ಗಗನ ಚಿತ್ರಣವನ್ನು ಸೃಷ್ಟಿಸಬಹುದು. ಇದು ಗುರಿ ಗುರುತಿಸುವಿಕೆಯ ನಿಖರತೆಯನ್ನು ಹೆಚ್ಚಿಸುವುದರ ಜೊತೆಗೆ ಟ್ರ್ಯಾಕಿಂಗ್ ನಿರಂತರತೆಯನ್ನು ಸುಧಾರಿಸುತ್ತದೆ ಮತ್ತು ಶತ್ರುಗಳ ಚಲನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಈ ಹೊಸ ಫಾರ್ವರ್ಡ್ AESA ರಡಾರ್ ಸೇರ್ಪಡೆ ಭಾರತದ ಸ್ವದೇಶಿ ಏರ್ಬೋರ್ನ್ ಸರ್ವಿಲೆನ್ಸ್ ವ್ಯವಸ್ಥೆಯಲ್ಲೊಂದು ದೊಡ್ಡ ಮೈಲುಗಲ್ಲು ಎಂದು ಪರಿಗಣಿಸಲಾಗುತ್ತಿದೆ. ಸಾಂಪ್ರದಾಯಿಕ ಬ್ಯಾಲೆನ್ಸ್ ಬೀಮ್ ಎವಾಕ್ಸ್ ವ್ಯವಸ್ಥೆಗಳಲ್ಲಿ ಮುಂಭಾಗ ಮತ್ತು ಹಿಂಭಾಗದ ಕವರೇಜ್ ಸಮಸ್ಯೆಗಳು ಸಾಮಾನ್ಯವಾಗಿದ್ದವು. ಆದರೆ ಈಗ ನೇತ್ರ MK2 ನಲ್ಲಿ ಪ್ರತ್ಯೇಕ 4 ಅರ್ರೇ ಅಳವಡಿಸುವ ಮೂಲಕ ಭಾರತವು ವಿಶ್ವದ ಅತ್ಯಾಧುನಿಕ ಎವಾಕ್ಸ್ ವೇದಿಕೆಗಳಿಗೆ ಸಮೀಪಿಸುವ ಪ್ರಯತ್ನ ಮಾಡುತ್ತಿದೆ. ಇದು ಕೇವಲ ಒಂದು ಹೊಸ ರಡಾರ್ ಅಭಿವೃದ್ಧಿಯಷ್ಟೇ ಅಲ್ಲ, ಇದು ಭಾರತದ ಸ್ವದೇಶಿ AESA ರಡಾರ್ ತಂತ್ರಜ್ಞಾನ ಪರಿಸರವು ವೇಗವಾಗಿ ಪ್ರೌಢಿಮೆಗೆ ಬರುತ್ತಿರುವುದರ ದೊಡ್ಡ ಸಾಕ್ಷಿಯಾಗಿದೆ. ಉತ್ತಮ್ AESA ರಡಾರ್ ತಂತ್ರಜ್ಞಾನವನ್ನು ಫೈಟರ್ ಜೆಟ್ಗಳಿಂದ ಹಿಡಿದು ಸರ್ವೆಲೆನ್ಸ್ ವಿಮಾನಗಳು ಮತ್ತು ಭವಿಷ್ಯದ ಮಾನವರಹಿತ ಏರ್ಬೋರ್ನ್ ಸಿಸ್ಟಮ್ಗಳವರೆಗೆ ವಿಸ್ತರಿಸುವ ಮೂಲಕ DRDO ಈಗ ಸಂಪೂರ್ಣ ಸ್ವದೇಶಿ ರಡಾರ್ ತಂತ್ರಜ್ಞಾನದ ಮೂಲ ಸೌಕರ್ಯವನ್ನು ನಿರ್ಮಿಸುತ್ತಿದೆ. ಇದು ಭವಿಷ್ಯದಲ್ಲಿ ಭಾರತದ ವಾಯುಪಡೆಗೆ ಮಾತ್ರವಲ್ಲ, ಸಂಪೂರ್ಣ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ದೊಡ್ಡ ಗೇಮ್ ಚೇಂಜರ್ ಆಗಬಹುದು.
ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳು ಕಳೆದ ಕೆಲವು ವರ್ಷಗಳಿಂದ ಜಗತ್ತಿನ ಗಮನ ಸೆಳೆದ ವಿಷಯ. ವಿಶೇಷವಾಗಿ ಲಡಾಖ್ ಗಡಿಯಲ್ಲಿನ ಉದ್ವಿಗ್ನ ಪರಿಸ್ಥಿತಿಯ ಬಳಿಕ ಎರಡೂ ದೇಶಗಳ ನಡುವಿನ ಪ್ರತಿಯೊಂದು ಮಾತುಕತೆಯೂ ಈಗ ಬಹಳ ಮಹತ್ವ ಪಡೆದುಕೊಂಡಿದೆ. ಇದೀಗ ಬೀಜಿಂಗ್ನಲ್ಲಿ ಭಾರತ ಮತ್ತು ಚೀನಾ ನಡುವೆ ನಡೆದ ಹೊಸ ರಾಜತಾಂತ್ರಿಕ ಮಾತುಕತೆ ಮತ್ತೊಮ್ಮೆ ವಿಶ್ವದ ಗಮನ ಸೆಳೆದಿದೆ. ಲಡಾಖ್ನ ವಾಸ್ತವ ನಿಯಂತ್ರಣ ರೇಖೆ ಅಂದರೆ LAC ಬಳಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವ ಕುರಿತು ಎರಡೂ ದೇಶಗಳು ರಚನಾತ್ಮಕ ಮತ್ತು ಭವಿಷ್ಯಮುಖಿ ಚರ್ಚೆ ನಡೆಸಿವೆ ಎಂದು ಭಾರತೀಯ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಸಭೆ ಬುಧವಾರ ಬೀಜಿಂಗ್ನಲ್ಲಿ ನಡೆದ ವರ್ಕಿಂಗ್ ಮೆಕಾನಿಸಂ ಫಾರ್ ಕನ್ಸಲ್ಟೇಷನ್ ಅಂಡ್ ಕೋಆರ್ಡಿನೇಷನ್ ಅಂದರೆ WMCC ಸಭೆಯ ಭಾಗವಾಗಿತ್ತು. ಈ ವೇದಿಕೆ ಭಾರತ ಮತ್ತು ಚೀನಾ ನಡುವೆ ಗಡಿ ಸಮಸ್ಯೆಗಳ ಕುರಿತು ನಿಯಮಿತವಾಗಿ ಸಂವಾದ ನಡೆಸಲು ಬಳಸಲಾಗುವ ಒಂದು ಪ್ರಮುಖ ವ್ಯವಸ್ಥೆ. ಸಭೆಯ ಬಳಿಕ ಭಾರತದ ವಿದೇಶಾಂಗ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ಚರ್ಚೆಗಳು ರಚನಾತ್ಮಕವಾಗಿಯೂ ಮುಂದಿನ ದಿನಗಳತ್ತ ಗಮನ ಹರಿಸಿದಂತೆಯೂ ನಡೆದವು ಎಂದು ತಿಳಿಸಲಾಗಿದೆ. 2020 ಗಲ್ವಾನ್ ಕಣಿವೆಯ ಘರ್ಷಣೆಯ ನಂತರ ಭಾರತ ಚೀನಾ ಸಂಬಂಧಗಳು ತೀವ್ರ ಒತ್ತಡಕ್ಕೆ ಉದ್ವಿಗ್ನತೆಗೆ ಒಳಗಾಗಿದ್ದವು ಎಂಬುದು ಎಲ್ಲರಿಗೂ ಗೊತ್ತೇ ಇದೆ. ಆ ಘರ್ಷಣೆಯಲ್ಲಿ ಎರಡೂ ದೇಶಗಳ ಸೈನಿಕರು ಪ್ರಾಣ ಕಳೆದುಕೊಂಡಿದ್ದರು. ಅದಾದ ಬಳಿಕ ಪೂರ್ವ ಲಡಾಖ್ ಪ್ರದೇಶದ 4 ವರ್ಷಗಳಿಗೂ ಹೆಚ್ಚು ಕಾಲ ಸೈನಿಕ ಮುಖಾಮುಖಿ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಕಳೆದ 1 ವರ್ಷದಿಂದ ಸಂಬಂಧಗಳನ್ನು ಹಂತ ಹಂತವಾಗಿ ಸಾಮಾನ್ಯ ಸ್ಥಿತಿಗೆ ತರುವ ಪ್ರಯತ್ನಗಳು ನಡೆಯುತ್ತಿವೆ. ಹಲವು ಸುತ್ತಿನ ರಾಜತಾಂತ್ರಿಕ ಮತ್ತು ಸೈನಿಕ ಮಟ್ಟದ ಮಾತುಕತೆಗಳ ಬಳಿಕ LAC ಬಳಿಯ ಹಲವು ಘರ್ಷಣಾ ಪ್ರದೇಶಗಳಿಂದ ಎರಡೂ ದೇಶಗಳು ತಮ್ಮ ಪಡೆಗಳನ್ನು ಹಿಂಪಡೆದಿವೆ. ಭಾರತೀಯ ವಿದೇಶಾಂಗ ಸಚಿವಾಲಯದ ಪ್ರಕಾರ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡುವಲ್ಲಿ ಕಂಡುಬಂದ ಪ್ರಗತಿಗೆ ಎರಡೂ ದೇಶಗಳು ತೃಪ್ತಿ ವ್ಯಕ್ತಪಡಿಸಿವೆ. ಇದೇ ಕಾರಣದಿಂದ ದ್ವಿಪಕ್ಷೀಯ ಸಂಬಂಧಗಳನ್ನು ನಿಧಾನವಾಗಿ ಸಾಮಾನ್ಯಗೊಳಿಸುವ ದಿಕ್ಕಿನಲ್ಲಿ ಮುಂದುವರಿಯಲು ಸಾಧ್ಯವಾಗಿದೆ ಎಂದು ಹೇಳಲಾಗಿದೆ. ಈ ಸಭೆಯಲ್ಲಿ ಗಡಿ ನಿರ್ವಹಣೆ, ಗಡಿ ರೇಖೆ ನಿರ್ಧಾರ, ಹೊಸ ವ್ಯವಸ್ಥೆಗಳ ನಿರ್ಮಾಣ ಹಾಗೂ ಗಡಿ ದಾಟುವ ಸಹಕಾರದ ಕುರಿತು ಚರ್ಚೆ ನಡೆಯಿತು. ಇದೇ ವೇಳೆ ಮುಂದಿನ ವಿಶೇಷ ಪ್ರತಿನಿಧಿಗಳ ಸಭೆಗಾಗಿ ಗಟ್ಟಿಯಾದ ಸಿದ್ಧತೆ ನಡೆಸಲು ಎರಡೂ ದೇಶಗಳು ಒಪ್ಪಿಕೊಂಡಿವೆ. ಈ ವಿಶೇಷ ಪ್ರತಿನಿಧಿ ಸಭೆ ಮುಂದಿನ ದಿನಗಳಲ್ಲಿ ಚೀನಾದಲ್ಲೇ ನಡೆಯಲಿದೆ. ಗಮನಾರ್ಹ ವಿಷಯವು ಏನೆಂದರೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ನಡುವೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆದಿತ್ತು. ಗಡಿಯಲ್ಲಿ ಶಾಂತಿ ಕಾಪಾಡಲು ಹಲವು ನಿರ್ಧಾರಗಳು ಆ ಸಭೆಯಲ್ಲಿ ಕೈಗೊಳ್ಳಲಾಗಿತ್ತು. ಈಗ ನಡೆದ WMCC ಸಭೆಯಲ್ಲಿ ಗಡಿ ದಾಟುವ ನದಿಗಳ ಕುರಿತು ತಜ್ಞರು ಮಟ್ಟದ ಸಭೆಯನ್ನು ಶೀಘ್ರದಲ್ಲೇ ನಡೆಸಬೇಕು ಎಂದು ಭಾರತ ಒತ್ತಾಯಿಸಿದೆ. ಹಿಮಾಲಯದ ಪ್ರದೇಶದಲ್ಲಿ ಹರಿಯುವ ನದಿಗಳ ವಿಚಾರ ಭಾರತಕ್ಕೆ ಅತ್ಯಂತ ಸೂಕ್ಷ್ಮ ಮತ್ತು ಪ್ರಮುಖ ವಿಷಯವಾಗಿದೆ. ಇನ್ನು ರಾಜತಾಂತ್ರಿಕ ಹಾಗೂ ಸೈನಿಕ ಮಟ್ಟದಲ್ಲಿ ನಿಯಮಿತ ಸಂಪರ್ಕಗಳನ್ನು ಮುಂದುವರಿಸಲು ಎರಡು ದೇಶಗಳು ಒಪ್ಪಿಕೊಂಡಿವೆ. ವಿಶೇಷ ಪ್ರತಿನಿಧಿಗಳ 24ನೇ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಆಧಾರದ ಮೇಲೆ ಸಂವಾದಗಳು ಸಾಗಲಿವೆ ಎಂದು ತಿಳಿಸಲಾಗಿದೆ. ಸಭೆಯಲ್ಲಿ ಭಾರತೀಯ ಪ್ರತಿನಿಧಿ ತಂಡವನ್ನು ವಿದೇಶಾಂಗ ಸಚಿವಾಲಯದ ಏಷ್ಯಾ ವಿಭಾಗದ ಜಂಟಿ ಕಾರ್ಯದರ್ಶಿ ಸುಜಿತ್ ಘೋಷ್ ಅವರು ನೇತೃತ್ವ ವಹಿಸಿದ್ದರು. ಪರವಾಗಿ ವಿದೇಶಾಂಗ ಸಚಿವಾಲಯದ ಬೌಂಡರಿ ಅಂಡ್ ಓಷನಿಕ್ ಅಫೇರ್ಸ್ ವಿಭಾಗದ ಮಹಾನಿರ್ದೇಶಕಿ ಚಾನ್ ಕಿ ಭಾಗವಹಿಸಿದರು. ವೇಳೆ ಸುಜಿತ್ ಘೋಷ್ ಅವರು ಚೀನಾದ ವಿದೇಶಾಂಗ ಇಲಾಖೆಯ ಏನ್ ಅಫೇರ್ಸ್ ವಿಭಾಗದ ನಿರ್ದೇಶಕ ಲೂ ಜಿನ್ ಸಾಂಗ್ ಅವರನ್ನು ಭೇಟಿಯಾದರು. ಜೊತೆ ಚೀನಾ ಸಹಾಯಕ ವಿದೇಶಾಂಗ ಸಚಿವ ಹಾಲೆ ಅವರನ್ನು ಶಿಷ್ಟಾಚಾರದ ಭೇಟಿಯಾಗಿ ಮಾತುಕತೆ ನಡೆಸಿದರು. ಇದೀಗ ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳು ನಿಧಾನವಾಗಿ ಮರುಸ್ಥಾಪನೆಯ ಹಾದಿಯಲ್ಲಿ ಸಾಗುತ್ತಿರುವ ಸೂಚನೆಗಳು ಕಾಣಿಸುತ್ತಿವೆ. ವಿಶೇಷವಾಗಿ 2024 ಅಕ್ಟೋಬರ್ನಲ್ಲಿ ಡೆಪ್ಸಾಂಗ್ ಮತ್ತು ಡೆಮ್ಚೋಕ್ ಪ್ರದೇಶಗಳ ಕುರಿತು ಉಭಯ ದೇಶಗಳು ಮಹತ್ವದ ಡಿಸ್ಎಂಗೇಜ್ಮೆಂಟ್ ಒಪ್ಪಂದಕ್ಕೆ ಬಂದಿದ್ದವು. ಆ ಎರಡು ಪ್ರದೇಶಗಳೇ ಪೂರ್ವ ಲಡಾಖ್ನ ಕೊನೆಯ ಪ್ರಮುಖ ಘರ್ಷಣಾ ಕೇಂದ್ರಗಳಾಗಿದ್ದವು. ಆ ಒಪ್ಪಂದದ ಕೆಲವೇ ದಿನಗಳ ಬಳಿಕ ರಷ್ಯಾದ ಕಜಾನ್ ನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವೆ ಮಹತ್ವದ ಸಭೆ ನಡೆದಿತ್ತು. ದ್ವಿಪಕ್ಷೀಯ ಸಂಬಂಧಗಳನ್ನು ಸುಧಾರಿಸಲು ಹಲವು ನಿರ್ಧಾರಗಳನ್ನು ಅಲ್ಲಿ ಕೈಗೊಳ್ಳಲಾಗಿತ್ತು. ಅದಾದ ನಂತರ ಕಳೆದ ವರ್ಷ ಆಗಸ್ಟ್ನಲ್ಲಿ ಪ್ರಧಾನಿ ಮೋದಿ ಅವರು ಚೀನಾದ ಟಿಯಾನ್ಜಿನ್ ನಗರಕ್ಕೆ ಭೇಟಿ ನೀಡಿ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಅಲ್ಲಿ ಮೋದಿ ಮತ್ತು ಶಿ ಜಿನ್ಪಿಂಗ್ ನಡುವೆ ವಿಸ್ತೃತ ಮಾತುಕತೆ ನಡೆದಿತ್ತು. ಆ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪರಸ್ಪರ ವಿಶ್ವಾಸ, ಗೌರವ ಮತ್ತು ಸಂವೇದನಾಶೀಲತೆಯ ಆಧಾರದ ಮೇಲೆ ಭಾರತ ಚೀನಾದೊಂದಿಗೆ ತನ್ನ
ಸಂಬಂಧಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಸಿದ್ಧವಾಗಿದೆ ಎಂದು ಹೇಳಿದರು. ಒಟ್ಟಿನಲ್ಲಿ ನೋಡಿದರೆ ಗಡಿಯಲ್ಲಿ ಶಾಂತಿ ಕಾಪಾಡುವುದು ಮಾತ್ರವಲ್ಲದೆ ಎರಡು ಮಹಾ ಏಷ್ಯನ್ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಸಮತೋಲನವನ್ನು ಉಳಿಸಿಕೊಳ್ಳುವುದು ಈಗ ಅತ್ಯಂತ ಪ್ರಮುಖವಾಗಿದೆ. ಮುಂದಿನ ದಿನಗಳಲ್ಲಿ ಈ ಮಾತುಕತೆಗಳು ನಿಜವಾದ ವಿಶ್ವಾಸದ ವಾತಾವರಣ ನಿರ್ಮಿಸುತ್ತವೆಯೇ ಎಂಬುದನ್ನು ಇಡೀ ಜಗತ್ತು ಭಾರತಕ್ಕೆ ಭಾರಿ ಬಲ ನೀಡಲಿರುವ 70,000 ಕೋಟಿ ರೂಪಾಯಿಗಳ ಸಬ್ಮೆರಿನ್ ಡೀಲ್ ಪ್ರಾಜೆಕ್ಟ್ 75 ನ ಸಂಪೂರ್ಣ ಕತೆ ನೋಡೋಣ ಬನ್ನಿ. ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ಸಂಪೂರ್ಣವಾಗಿ ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಒಂದು ಮಹತ್ವದ ರಕ್ಷಣಾ ಯೋಜನೆ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಸುಮಾರು 70,000 ಕೋಟಿ ವೆಚ್ಚದ ಪ್ರಾಜೆಕ್ಟ್ 75 ಅಡಿಯಲ್ಲಿ 6 ಅತ್ಯಾಧುನಿಕ ಸಬ್ಮೆರಿನ್ಗಳನ್ನು ಭಾರತದಲ್ಲೇ ನಿರ್ಮಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಈ ಯೋಜನೆಗೆ ಹಣಕಾಸು ಸಚಿವಾಲಯ ಈಗಾಗಲೇ ಅನುಮೋದನೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂದರೆ ಸಿಸಿಎಸ್ ಅಂತಿಮ ಮಂಜೂರಾತಿ ನೀಡುವ ಸಾಧ್ಯತೆ ಇದೆ. ಈ ಜಲಾಂತರ್ಗಾಮಿಗಳನ್ನು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂದರೆ MDL ಮತ್ತು ಜರ್ಮನಿಯ ಪ್ರಸಿದ್ಧ ಕಂಪನಿಯಾದ ಥೈಸೆನ್ ಗ್ರೂಪ್ ಮೆರಿನ್ ಸಿಸ್ಟಮ್ TKMS ಕಂಪನಿ ಸೇರಿ ನಿರ್ಮಿಸಲಿವೆ. ಈ ಒಪ್ಪಂದಕ್ಕೆ ಭಾರತದ ಹೊಸ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ರವರು ಅಧಿಕಾರ ಸ್ವೀಕರಿಸಿದ ನಂತರ ಸಹಿ ಬೀಳುವ ಸಾಧ್ಯತೆ ಇದೆ. ಅವರು ಮೇ 31ರಂದು ಅಧಿಕಾರವನ್ನು ಸ್ವೀಕರಿಸಲಿದ್ದು, ಭಾರತೀಯ ನೌಕಾಪಡೆಯ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಿದ್ದಾರೆ. ಈ ಪ್ರಾಜೆಕ್ಟ್ 75 ನ ವಿಶೇಷತೆ ಏನು ಅಂದರೆ, ಇದರಲ್ಲಿ ನಿರ್ಮಾಣವಾಗುವ ಸಬ್ಮೆರಿನ್ಗಳು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಅಥವಾ AIP ತಂತ್ರಜ್ಞಾನವನ್ನು ಹೊಂದಿರುತ್ತವೆ. ಸಾಮಾನ್ಯ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮೆರಿನ್ಗಳು ನಿರಂತರವಾಗಿ ಮೇಲ್ಮೈಗೆ ಬಂದು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ಆದರೆ AIP ವ್ಯವಸ್ಥೆ ಇದ್ದರೆ ಸಬ್ಮೆರಿನ್ ಹಲವು ದಿನಗಳ ಕಾಲ ನೀರಿನ ಅಡಿಯಲ್ಲೇ ಉಳಿಯಬಹುದು. ಇದರಿಂದ ಶತ್ರುಗಳಿಗೆ ಅವುಗಳನ್ನು ಪತ್ತೆ ಹಚ್ಚುವುದು ಬಹಳ ಕಷ್ಟವಾಗುತ್ತದೆ. ಇವು ಜರ್ಮನಿಯ HDW ಕ್ಲಾಸ್ 214 ಸಬ್ಮೆರಿನ್ಗಳ ಆಧಾರದ ಮೇಲೆ ನಿರ್ಮಾಣವಾಗಲಿವೆ. ಒಪ್ಪಂದದ ಪ್ರಕಾರ ಮೊದಲ ಸಬ್ಮೆರಿನ್ ಒಪ್ಪಂದಕ್ಕೆ ಸಹಿ ಆದ ನಂತರ 7 ವರ್ಷಗಳಲ್ಲಿ ಭಾರತೀಯ ನೌಕಾಪಡೆಗೆ ಹಸ್ತಾಂತರವಾಗಲಿದೆ. ಅದರ ನಂತರ ಪ್ರತಿ ವರ್ಷ ಒಂದು ಸಬ್ಮೆರಿನ್ ಸೇನೆಗೆ ಸೇರ್ಪಡೆಯಾಗಲಿದೆ. ಇಲ್ಲಿ ಇನ್ನೊಂದು ದೊಡ್ಡ ವಿಷಯ ಏನೆಂದರೆ, TKMS ಕಂಪನಿ ಸಬ್ಮೆರಿನ್ಗಳ ವಿನ್ಯಾಸ ಮತ್ತು ತಂತ್ರಜ್ಞಾನವನ್ನು ಭಾರತಕ್ಕೆ ವರ್ಗಾಯಿಸಲಿದೆ. ಅಂದರೆ ಇದು ಕೇವಲ ಖರೀದಿ ಅಲ್ಲ, ಭಾರತದಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿಗೂ ದೊಡ್ಡ ಹೆಜ್ಜೆ. ಮೊದಲ ಪ್ರಾಜೆಕ್ಟ್ 75 ಸಬ್ಮೆರಿನ್ನಲ್ಲಿ ಕನಿಷ್ಠ 45ರಷ್ಟು ಭಾರತೀಯ ಉತ್ಪನ್ನಗಳು ಇರಬೇಕು. 6ನೇ ಸಬ್ಮೆರಿನ್ ವೇಳೆಗೆ ಅದು 60%ರವರೆಗೆ ಏರಬೇಕು ಎಂಬ ಗುರಿಯನ್ನು ಇಡಲಾಗಿದೆ. ಭಾರತ ಸರ್ಕಾರ 2047ರ ಒಳಗೆ ಸಂಪೂರ್ಣ ಸ್ವಾವಲಂಬಿ ನೌಕಾಪಡೆಯ ನಿರ್ಮಾಣ ಗುರಿಯನ್ನು ಇಟ್ಟುಕೊಂಡಿದೆ. ಈಗಾಗಲೇ ಸುಮಾರು 60 ಯುದ್ಧ ನೌಕೆಗಳು ಭಾರತೀಯ ಶಿಪ್ಯಾರ್ಡ್ಗಳಲ್ಲಿ ನಿರ್ಮಾಣದ ಹಂತದಲ್ಲಿದೆ. ಇದಕ್ಕೂ ಮೊದಲು MDL ಸಂಸ್ಥೆ ಫ್ರಾನ್ಸ್ನ ನೇವಲ್ ಗ್ರೂಪ್ ಜೊತೆ ಸೇರಿ 6 ಕಲ್ವರಿ ಕ್ಲಾಸ್ ಸ್ಕಾರ್ಪಿಯನ್ ಸಬ್ಮೆರಿನ್ಗಳನ್ನು ನಿರ್ಮಿಸಿತ್ತು. ಸುಮಾರು 23,562 ಕೋಟಿ ವೆಚ್ಚದ ಪ್ರಾಜೆಕ್ಟ್ 75 ಅಡಿಯಲ್ಲಿ ಈ ಸಬ್ಮೆರಿನ್ಗಳನ್ನು ನಿರ್ಮಿಸಲಾಯಿತು. ಈ ಸರಣಿಯ ಕೊನೆಯ ಸಬ್ಮೆರಿನ್ INS ವಾಕ್ಷಿರ್ ಅನ್ನು ಭಾರತೀಯ ನೌಕಾಪಡೆ 2025ರ ಜನವರಿಯಲ್ಲಿ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಂಡಿತ್ತು. ಇದರ ಜೊತೆಗೆ ಭಾರತ ತನ್ನ ಅಣ್ವಸ್ತ್ರ ಸಾಮರ್ಥ್ಯವನ್ನು ವೇಗವಾಗಿ ಬಲಪಡಿಸುತ್ತಿದೆ. 2024ರಲ್ಲಿ INS ಅರಿಗಾತ್ ಎಂಬ 2ನೇ ಸ್ವದೇಶಿ ಅಣುಶಕ್ತಿ ಚಾಲಿತ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮೆರಿನ್ ಸೇರ್ಪಡೆಯಾಯಿತು. ಇತ್ತೀಚೆಗೆ 3ನೇ SSBN ಸಬ್ಮೆರಿನ್ INS ಅರಿದಮನ್ ಕೂಡ ಸೇವೆಗೆ ಸೇರಿದೆ. SSBN ಅಂದರೆ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮೆರಿನ್. ಈ ಸಬ್ಮೆರಿನ್ಗಳು ಭೂಮಿ, ಆಕಾಶ ಮತ್ತು ಸಮುದ್ರ ಈ 3 ಮಾರ್ಗಗಳಲ್ಲೂ ಅಣ್ವಸ್ತ್ರಗಳ ದಾಳಿಯನ್ನು ನಡೆಸುವ ಭಾರತದ ನ್ಯೂಕ್ಲಿಯರ್ ಟ್ರಯಾಡ್ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. INS ಅರಿದಮನ್ ಹಿಂದಿನ ಅರಿಹಂತ್ ಮತ್ತು ಅರಿಗಾತ್ಗಿಂತ ತುಂಬಾ ದೊಡ್ಡದು. ಇದು ಇನ್ನಷ್ಟು ದೂರದ ವ್ಯಾಪ್ತಿಯ ಅಣು ಕ್ಷಿಪಣಿಗಳನ್ನು ಹೊತ್ತೊಯ್ಯಬಲ್ಲದು. ಭಾರತ ಈಗ ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾದ ನಂತರ ಸಮುದ್ರದಿಂದ ಅಣ್ವಸ್ತ್ರ ದಾಳಿ ನಡೆಸಬಲ್ಲ ಕೆಲವೇ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಆದರೆ ಸ್ನೇಹಿತರೆ, ಪ್ರಾಜೆಕ್ಟ್ 75 ಯೋಜನೆ ಸುಲಭವಾಗಿ ಇಲ್ಲಿಗೆ ತಲುಪಿಲ್ಲ.
ಇಲ್ಲ. ಈ ಯೋಜನೆಗೆ ಮೊದಲ ಬಾರಿಗೆ 1990ರ ದಶಕದ ಕೊನೆಯಲ್ಲಿ ಚರ್ಚೆಗೆ ಬಂದಿತ್ತು. 2007ರಲ್ಲಿ ಅಧಿಕೃತ ಅನುಮೋದನೆ ಸಿಕ್ಕರೂ ನಂತರ ಹಲವು ವರ್ಷಗಳ ಕಾಲ ಇದು ವಿಳಂಬಕ್ಕೆ ಒಳಗಾಯಿತು. ಮುಖ್ಯ ಕಾರಣ ಏನೆಂದರೆ ಭಾರತೀಯ ನೌಕಾಪಡೆ ಅತ್ಯಂತ ಉನ್ನತ ಮಟ್ಟದ ತಾಂತ್ರಿಕ ಅವಶ್ಯಕತೆಗಳನ್ನು ಕೇಳುತ್ತಾ ಹೋಯಿತು. ಅತ್ಯಾಧುನಿಕ ಸ್ಟೆಲ್ತ್ ಸಾಮರ್ಥ್ಯ, ಶಕ್ತಿಶಾಲಿ ಮಿಸೈಲ್ ವ್ಯವಸ್ಥೆ, ಎಐಪಿ, ಭಾರೀ ಸರ್ವೈವಬಿಲಿಟಿ, ಹೆಚ್ಚಿನ ಸ್ಥಳೀಯ ಉತ್ಪಾದನೆ ಮತ್ತು ಸಂಪೂರ್ಣ ತಂತ್ರಜ್ಞಾನಗಳ ವರ್ಗಾವಣೆ ಇಂತಹ ಅನೇಕ ಬೇಡಿಕೆಗಳನ್ನು ಒಂದೇ ಯೋಜನೆಯಲ್ಲಿ ಸೇರಿಸಲಾಯಿತು. ಇದರಿಂದ ಹಲವಾರು ವಿದೇಶಿ ಕಂಪನಿಗಳು ಹಿಂದೆ ಸರಿದವು. ಜಪಾನ್, ಸ್ವೀಡನ್ ಮತ್ತು ರಷ್ಯಾದ ಕಂಪನಿಗಳು ಕೂಡ ಈ ಯೋಜನೆಯಿಂದ ಹೊರಬಂದವು. 2022ರಲ್ಲಿ ರಷ್ಯಾದ ರೂಬಿನ್ ಡಿಸೈನ್ ಬ್ಯೂರೋ ಉಪನಿರ್ದೇಶಕ ಆಂಡ್ರೆ ಬೊರ್ನೋವೋ ಈ ಯೋಜನೆಯನ್ನು ಅನ್ರಿಯಲಿಸ್ಟಿಕ್ ಎಂದು ಹೇಳಿದರು. ಅವರು ಹೇಳಿದ್ದೇನೆಂದರೆ, ಭಾರತೀಯ ನೌಕಾಪಡೆ ಕೇಳುತ್ತಿರುವ ತಂತ್ರಜ್ಞಾನ ಮತ್ತು ಸಮಯದ ಮಿತಿಗಳು ವಾಸ್ತವಿಕವಾಗಿಲ್ಲ ಎಂದು. ಹಿಂದಿನ ರಕ್ಷಣಾ ಸಚಿವರಾದ ಮನೋಹರ್ ಪರಿಕರ್ ಕೂಡ ಒಂದು ವೇಳೆ ಭಾರತೀಯ ಸೇನೆಯ ಕೆಲವು ತಾಂತ್ರಿಕ ಬೇಡಿಕೆಗಳು ಮಾರ್ವೆಲ್ ಕಾಮಿಕ್ಗಳಲ್ಲಿ ಇರುವ ತಂತ್ರಜ್ಞಾನಗಳಂತಿವೆ ಎಂದು ಹೇಳಿದ್ದರು. ಇದರ ಮಧ್ಯೆ ಪ್ರಾಜೆಕ್ಟ್ 75 ಯೋಜನೆಯಲ್ಲೂ ಹಲವು ಸಮಸ್ಯೆಗಳು ಎದುರಾದವು. ಬ್ಲ್ಯಾಕ್ ಶಾರ್ಕ್ ಟಾರ್ಪಿಡೋ ಖರೀದಿ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ಗಳ ಹಗರಣದ ನಂತರ ರದ್ದುಗೊಂಡಿತ್ತು. ಅದರಿಂದ ಹೊಸ ಸ್ಕಾರ್ಪಿನ್ ಸಬ್ಮರೀನ್ಗಳಿಗೆ ಹಳೆಯ SUT ಟಾರ್ಪಿಡೋಗಳನ್ನು ತಾತ್ಕಾಲಿಕವಾಗಿ ಬಳಸಬೇಕಾಯಿತು. ಇದಲ್ಲದೆ 2016ರಲ್ಲಿ ಸ್ಕಾರ್ಪಿನ್ ಸಬ್ಮರೀನ್ಗಳಿಗೆ ಸಂಬಂಧಿಸಿದ ಸುಮಾರು 22,000 ಪುಟಗಳ ರಹಸ್ಯ ಮಾಹಿತಿ ಸೋರಿಕೆಯಾದ ಘಟನೆ ಕೂಡ ದೊಡ್ಡ ವಿವಾದವನ್ನು ಸೃಷ್ಟಿಸಿತು. ಸ್ಟೆಲ್ತ್ ವೈಶಿಷ್ಟ್ಯಗಳು, ಧ್ವನಿ ಗುರುತುಗಳು ಮತ್ತು ಯುದ್ಧ ವ್ಯವಸ್ಥೆಗಳ ಮಾಹಿತಿ ಲೀಕ್ ಆಗಿತ್ತು ಎಂಬ ವರದಿಗಳು ಬಂದಿದ್ದವು. ಆದರೂ ಎಲ್ಲ ವಿಳಂಬಗಳು, ತಾಂತ್ರಿಕ ಸಮಸ್ಯೆಗಳು ಮತ್ತು ರಾಜಕೀಯ ಅಡೆತಡೆಗಳನ್ನು ದಾಟಿ ಪ್ರಾಜೆಕ್ಟ್ 75I ಈಗ ಕೊನೆಗೂ ಅಂತಿಮ ಹಂತಕ್ಕೆ ಬಂದಿದೆ. ಈ ಯೋಜನೆಯು ಯಶಸ್ವಿಯಾದರೆ ಭಾರತ ಕೇವಲ ಸಬ್ಮರೀನ್ಗಳನ್ನು ಖರೀದಿಸುವ ದೇಶವಾಗಿರದೆ ಅತ್ಯಾಧುನಿಕ ಸಬ್ಮರೀನ್ ನಿರ್ಮಾಣ ತಂತ್ರಜ್ಞಾನ ಹೊಂದಿರುವ ಜಾಗತಿಕ ರಕ್ಷಣಾ ಶಕ್ತಿಗಳ ಸಾಲಿಗೆ ಸೇರುವ ಸಾಧ್ಯತೆ ಇದೆ. ಮುಂದಿನ 10ರಿಂದ 15 ವರ್ಷಗಳಲ್ಲಿ ಭಾರತೀಯ ನೌಕಾಪಡೆಯ ಅಡಿಗಡಿಯಲ್ಲಿ ನಡೆಯುವ ಯುದ್ಧ ಸಾಮರ್ಥ್ಯ ಸಂಪೂರ್ಣವಾಗಿ ಬದಲಾಗಬಹುದು. ಒಂದು ಕಡೆ ಅಣುಶಕ್ತಿ ಚಾಲಿತ SSBN ಸಬ್ಮರೀನ್ಗಳು, ಮತ್ತೊಂದು ಕಡೆ ಪ್ರಾಜೆಕ್ಟ್ 75I ಮಾದರಿಯ ಸ್ಟೆಲ್ತ್ ಸಬ್ಮರೀನ್ಗಳು. ಇವು ಎರಡು ಸೇರಿ ಭಾರತೀಯ ನೌಕಾಪಡೆಯನ್ನು ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ಬಲಿಷ್ಠ ಶಕ್ತಿಯನ್ನಾಗಿ ರೂಪಿಸಬಹುದು. ಹಾಗಾದರೆ ಸ್ನೇಹಿತರೆ, ಭಾರತದ ಈ ಹೊಸ ಸಬ್ಮರೀನ್ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪ್ರಾಜೆಕ್ಟ್ 75I ಭಾರತಕ್ಕೆ ಗೇಮ್ ಚೇಂಜರ್ ಆಗುತ್ತದೆಯಾ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಧನ್ಯವಾದಗಳು. ಭಾರತೀಯ ವಾಯುಪಡೆಯ ಮುಂದಿನ ಮಧ್ಯಮ ಸಾರಿಗೆ ವಿಮಾನ ಯೋಜನೆ ಅಂದರೆ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಥವಾ MTA ಯೋಜನೆಗಾಗಿ ಇದೀಗ ಜಾಗತಿಕ ಮಟ್ಟದಲ್ಲಿ ತೀವ್ರ ಪೈಪೋಟಿ ಆರಂಭವಾಗಿದೆ. ಈ ಸ್ಪರ್ಧೆಯಲ್ಲಿ ಬ್ರೆಜಿಲ್ನ ಪ್ರಮುಖ ಏರೋಸ್ಪೇಸ್ ಕಂಪನಿಯಾದ ಎಂಬ್ರೇರ್ ತನ್ನ KC-390 ಮಿಲೇನಿಯಂ ವಿಮಾನವನ್ನು ಭಾರತಕ್ಕೆ ಪ್ರಬಲ ಅಭ್ಯರ್ಥಿಯಾಗಿ ಮುಂದಿಟ್ಟಿದೆ. ಅಷ್ಟೇ ಅಲ್ಲ, KC-390 ವಿಮಾನವು ಪ್ರಸ್ತುತ ಭಾರತೀಯ ವಾಯುಪಡೆ ಬಳಸುತ್ತಿರುವ ಅಮೆರಿಕಾದ C-130J ಸೂಪರ್ ಹರ್ಕ್ಯುಲಸ್ ವಿಮಾನಕ್ಕಿಂತ ಪ್ರತಿ ಮಿಷನ್ಗೆ ಸುಮಾರು 30% ಕಡಿಮೆ ಕಾರ್ಯಾಚರಣೆಯ ವೆಚ್ಚದಲ್ಲಿ ಕಾರ್ಯನಿರ್ವಹಿಸಬಹುದು ಎಂಬ ದೊಡ್ಡ ಭರವಸೆಯನ್ನು ಕೂಡ ಎಂಬ್ರೇರ್ ಭಾರತಕ್ಕೆ ನೀಡಿದೆ. ಇದರ ಜೊತೆಗೆ ಭಾರತವನ್ನು KC-390 ವಿಮಾನಗಳ ಜಾಗತಿಕ ಉತ್ಪಾದನೆ ಹಾಗೂ ನಿರ್ವಹಣೆಯ ಪ್ರಮುಖ ಕೇಂದ್ರವನ್ನಾಗಿ ಮಾಡುವ ಪ್ರಸ್ತಾವನೆಯನ್ನು ಕೂಡ ಕಂಪನಿ ಮುಂದಿಟ್ಟಿದೆ. ಭಾರತೀಯ ವಾಯುಪಡೆಯು ಈ ವರ್ಷದ ಅಂತ್ಯದ ವೇಳೆಗೆ MTA ಯೋಜನೆಗಾಗಿ ಅಧಿಕೃತ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅಥವಾ RFP ಬಿಡುಗಡೆ ಮಾಡಲು ಸಿದ್ಧತೆ ನಡೆಸುತ್ತಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವು ಏನೆಂದರೆ, ಹಲವು ದಶಕಗಳಿಂದ ಸೇವೆಯಲ್ಲಿರುವ ಆಂಟೊನೋವ್ AN-32 ಸಾರಿಗೆ ವಿಮಾನಗಳನ್ನು ನಿವೃತ್ತಿಗೊಳಿಸುವುದು ಹಾಗೂ ದೊಡ್ಡ ಗಾತ್ರದ IL-76 ಸಾರಿಗೆ ವಿಮಾನಗಳ ಕೆಲವು ಜವಾಬ್ದಾರಿಗಳನ್ನು ಹೊಸ ಪೀಳಿಗೆಯ ವಿಮಾನಗಳಿಗೆ ವರ್ಗಾಯಿಸುವುದು.
ಮೂಲಗಳ ಮಾಹಿತಿಯ ಪ್ರಕಾರ ಭಾರತೀಯ ವಾಯುಪಡೆಯ ಸುಮಾರು 40ರಿಂದ 80 ಮಧ್ಯಮ ಸಾರಿಗೆ ವಿಮಾನಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ಈ ವಿಮಾನಗಳು 18ರಿಂದ 30 ಟನ್ಗಳಷ್ಟು ಸರಕನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿರಬೇಕೆಂಬುದು ವಾಯುಪಡೆಯ ಪ್ರಮುಖ ಅಗತ್ಯವಾಗಿದೆ. ಎಂಬ್ರೇರ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿಯ ಮಧ್ಯ ಪ್ರಾಚ್ಯ ಮತ್ತು ಏಷ್ಯಾ ಪೆಸಿಫಿಕ್ ವಿಭಾಗದ ಮಾರಾಟ ಹಾಗೂ ವ್ಯವಹಾರ ಅಭಿವೃದ್ಧಿ ಉಪಾಧ್ಯಕ್ಷ ಕೈಟಾನೋ ಸುಲ್ಫಾಡಾರೋ ನೆಟೋ ಅವರ ಪ್ರಕಾರ KC-3901 ಸಂಪೂರ್ಣವಾಗಿ 21ನೇ ಶತಮಾನದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾದ ಆಧುನಿಕ ವಿಮಾನವಾಗಿದೆ. ಹಳೆಯ ಪೀಳಿಗೆಯ ಸಾರಿಗೆ ವಿಮಾನಗಳ ಮಿತಿಗಳನ್ನು ಮೀರಿ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಒದಗಿಸುವ ಉದ್ದೇಶದಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ವಿಮಾನದಲ್ಲಿ 2 ಇಂಟರ್ನ್ಯಾಷನಲ್ ಏರೋ ಇಂಜಿನ್ಸ್ V2500 ಟರ್ಬೋಫ್ಯಾನ್ ಇಂಜಿನ್ಗಳನ್ನು ಅಳವಡಿಸಲಾಗಿದೆ. ಇವು ವಿಶ್ವದ ಹಲವಾರು ವಾಣಿಜ್ಯ ವಿಮಾನಗಳಲ್ಲಿ ಬಳಸಲಾಗುತ್ತಿರುವ ಅತ್ಯಂತ ವಿಶ್ವಾಸಾರ್ಹ ಇಂಜಿನ್ಗಳಾಗಿವೆ. ಇದೇ ಕಾರಣದಿಂದ KC-390 ಟರ್ಬೋಪ್ರಾಪ್ ಇಂಜಿನ್ಗಳನ್ನು ಬಳಸುವ ವಿಮಾನಗಳಿಗಿಂತ ಹೆಚ್ಚು ವೇಗದಲ್ಲಿ ಹಾರಲು ಸಾಧ್ಯವಾಗುತ್ತದೆ. ಇದರಿಂದ ತುರ್ತು ಪರಿಸ್ಥಿತಿಗಳಲ್ಲಿ ಸೇನೆಯು ಕಡಿಮೆ ಸಮಯದಲ್ಲಿ ಕಾರ್ಯಾಚರಣೆಗಳನ್ನು ಪೂರ್ಣಗೊಳಿಸಬಹುದಾಗಿದೆ. ಪ್ರಸ್ತುತ MTA ಯೋಜನೆಯ ಸ್ಪರ್ಧೆಯಲ್ಲಿ 3 ಪ್ರಮುಖ ವಿಮಾನಗಳು ಪೈಪೋಟಿಯಲ್ಲಿವೆ. ಅಮೆರಿಕಾದ ಲಾಕ್ಹೀಡ್ ಮಾರ್ಟಿನ್ ಸಂಸ್ಥೆಯ C-130J ಸೂಪರ್ ಹರ್ಕ್ಯುಲಸ್, ಯುರೋಪಿನ ಏರ್ಬಸ್ A400M ಮತ್ತು ಬ್ರೆಜಿಲ್ನ KC-390 ಮಿಲೇನಿಯಂ. ಈ 3 ವಿಮಾನಗಳಲ್ಲಿ KC-390 ಮಧ್ಯಮ ವರ್ಗದಲ್ಲಿ ಸೂಕ್ತ ಸ್ಥಾನವನ್ನು ಹೊಂದಿದೆ. KC-390 ಸುಮಾರು 26 ಟನ್ ಸರಕನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದ್ದರೆ C-130J ಸುಮಾರು 19 ಟನ್ ಸರಕನ್ನು ಸಾಗಿಸಬಲ್ಲದು. ಇನ್ನೊಂದೆಡೆ ಏರ್ಬಸ್ A400M ಸುಮಾರು 37 ಟನ್ ಸರಕನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿರುವ ದೊಡ್ಡ ವಿಮಾನವಾಗಿದೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಮುಂದಿನ ಮಧ್ಯಮ ಸಾರಿಗೆ ವಿಮಾನ ಯೋಜನೆ ಅಂದರೆ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಥವಾ MTA ಯೋಜನೆಗಾಗಿ ಇದೀಗ ಜಾಗತಿಕ ಮಟ್ಟದಲ್ಲಿ ತೀವ್ರ ಪೈಪೋಟಿ ಆರಂಭವಾಗಿದೆ. ಈ ಸ್ಪರ್ಧೆಯಲ್ಲಿ ಬ್ರೆಜಿಲ್ನ ಪ್ರಮುಖ ಏರೋಸ್ಪೇಸ್ ಕಂಪನಿಯಾದ ಎಂಬ್ರೇರ್ ತನ್ನ KC-390 ಮಿಲೇನಿಯಂ ವಿಮಾನವನ್ನು ಭಾರತಕ್ಕೆ ಪ್ರಬಲ ಅಭ್ಯರ್ಥಿಯಾಗಿ ಮುಂದಿಟ್ಟಿದೆ. ಅಷ್ಟೇ ಅಲ್ಲ, KC-390 ವಿಮಾನವು ಪ್ರಸ್ತುತ ಭಾರತೀಯ ವಾಯುಪಡೆ ಬಳಸುತ್ತಿರುವ ಅಮೆರಿಕಾದ C-130J ಸೂಪರ್ ಹರ್ಕ್ಯುಲಸ್ ವಿಮಾನಕ್ಕಿಂತ ಪ್ರತಿ ಮಿಷನ್ಗೆ ಸುಮಾರು 30% ಕಡಿಮೆ ಕಾರ್ಯಾಚರಣೆಯ ವೆಚ್ಚದಲ್ಲಿ ಕಾರ್ಯನಿರ್ವಹಿಸಬಹುದು ಎಂಬ ದೊಡ್ಡ ಭರವಸೆಯನ್ನು ಕೂಡ ಎಂಬ್ರೇರ್ ಭಾರತಕ್ಕೆ ನೀಡಿದೆ. ಇದರ ಜೊತೆಗೆ ಭಾರತವನ್ನು KC-390 ವಿಮಾನಗಳ ಜಾಗತಿಕ ಉತ್ಪಾದನೆ ಹಾಗೂ ನಿರ್ವಹಣೆಯ ಪ್ರಮುಖ ಕೇಂದ್ರವನ್ನಾಗಿ ಮಾಡುವ ಪ್ರಸ್ತಾವನೆಯನ್ನು ಕೂಡ ಕಂಪನಿ ಮುಂದಿಟ್ಟಿದೆ. ಭಾರತೀಯ ವಾಯುಪಡೆಯು ಈ ವರ್ಷದ ಅಂತ್ಯದ ವೇಳೆಗೆ MTA ಯೋಜನೆಗಾಗಿ ಅಧಿಕೃತ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅಥವಾ RFP ಬಿಡುಗಡೆ ಮಾಡಲು ಸಿದ್ಧತೆ ನಡೆಸುತ್ತಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವು ಏನೆಂದರೆ ಹಲವು ದಶಕಗಳಿಂದ ಸೇವೆಯಲ್ಲಿರುವ ಆಂಟೊನೋವ್ AN-32 ಸಾರಿಗೆ ವಿಮಾನಗಳನ್ನು ನಿವೃತ್ತಿಗೊಳಿಸುವುದು ಹಾಗೂ ದೊಡ್ಡ ಗಾತ್ರದ IL-76 ಸಾರಿಗೆ ವಿಮಾನಗಳ ಕೆಲವು ಜವಾಬ್ದಾರಿಗಳನ್ನು ಹೊಸ ಪೀಳಿಗೆಯ ವಿಮಾನಗಳಿಗೆ ವರ್ಗಾಯಿಸುವುದು. ಮೂಲಗಳ ಮಾಹಿತಿಯ ಪ್ರಕಾರ ಭಾರತೀಯ ವಾಯುಪಡೆಯ ಸುಮಾರು 40ರಿಂದ 80 ಮಧ್ಯಮ ಸಾರಿಗೆ ವಿಮಾನಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ಈ ವಿಮಾನಗಳು 18ರಿಂದ 30 ಟನ್ಗಳಷ್ಟು ಸರಕನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿರಬೇಕೆಂಬುದು ವಾಯುಪಡೆಯ ಪ್ರಮುಖ ಅಗತ್ಯವಾಗಿದೆ. ಎಂಬ್ರೇರ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿಯ ಮಧ್ಯ ಪ್ರಾಚ್ಯ ಮತ್ತು ಏಷ್ಯಾ ಪೆಸಿಫಿಕ್ ವಿಭಾಗದ ಮಾರಾಟ ಹಾಗೂ ವ್ಯವಹಾರ ಅಭಿವೃದ್ಧಿ ಉಪಾಧ್ಯಕ್ಷ ಕೈಟಾನೋ ಸುಲ್ಫಾಡಾರೋ ನೆಟೋ ಅವರ ಪ್ರಕಾರ KC-390 ಸಂಪೂರ್ಣವಾಗಿ 21ನೇ ಶತಮಾನದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾದ ಆಧುನಿಕ ವಿಮಾನವಾಗಿದೆ. ಹಳೆಯ ಪೀಳಿಗೆಯ ಸಾರಿಗೆ ವಿಮಾನಗಳ ಮಿತಿಗಳನ್ನು ಮೀರಿ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಒದಗಿಸುವ ಉದ್ದೇಶದಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ವಿಮಾನದಲ್ಲಿ 2 ಇಂಟರ್ನ್ಯಾಷನಲ್ ಏರೋ ಇಂಜಿನ್ಸ್ V2500 ಟರ್ಬೋಫ್ಯಾನ್ ಇಂಜಿನ್ಗಳನ್ನು ಅಳವಡಿಸಲಾಗಿದೆ. ಇವು ವಿಶ್ವದ ಹಲವಾರು ವಾಣಿಜ್ಯ ವಿಮಾನಗಳಲ್ಲಿ ಬಳಸಲಾಗುತ್ತಿರುವ ಅತ್ಯಂತ ವಿಶ್ವಾಸಾರ್ಹ ಇಂಜಿನ್ಗಳಾಗಿವೆ. ಇದೇ ಕಾರಣದಿಂದ KC-390 ಟರ್ಬೋಪ್ರಾಪ್ ಇಂಜಿನ್ಗಳನ್ನು ಬಳಸುವ ವಿಮಾನಗಳಿಗಿಂತ ಹೆಚ್ಚು ವೇಗದಲ್ಲಿ ಹಾರಲು ಸಾಧ್ಯವಾಗುತ್ತದೆ. ಇದರಿಂದ ತುರ್ತು ಪರಿಸ್ಥಿತಿಗಳಲ್ಲಿ ಸೇನೆಯು ಕಡಿಮೆ ಸಮಯದಲ್ಲಿ ಕಾರ್ಯಾಚರಣೆಗಳನ್ನು ಪೂರ್ಣಗೊಳಿಸಬಹುದಾಗಿದೆ. ಪ್ರಸ್ತುತ MTA ಯೋಜನೆಯ ಸ್ಪರ್ಧೆಯಲ್ಲಿ
3 ಪ್ರಮುಖ ವಿಮಾನಗಳು ಪೈಪೋಟಿಯಲ್ಲಿವೆ. ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಸಂಸ್ಥೆಯ C-130J ಸೂಪರ್ ಹರ್ಕ್ಯುಲಸ್, ಯುರೋಪಿನ ಏರ್ಬಸ್ A400M ಮತ್ತು ಬ್ರೆಜಿಲ್ನ KC-390 ಮಿಲೇನಿಯಂ. ಈ 3 ವಿಮಾನಗಳಲ್ಲಿ KC-390 ಮಧ್ಯಮ ವರ್ಗದಲ್ಲಿ ಸೂಕ್ತ ಸ್ಥಾನವನ್ನು ಹೊಂದಿದೆ. KC-390 ಸುಮಾರು 26 ಟನ್ ಸರಕನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದ್ದರೆ C-130J ಸುಮಾರು 19 ಟನ್ ಸರಕನ್ನು ಸಾಗಿಸಬಲ್ಲದು. ಇನ್ನೊಂದೆಡೆ ಏರ್ಬಸ್ A400M ಸುಮಾರು 37 ಟನ್ ಸರಕನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿರುವ ದೊಡ್ಡ ವಿಮಾನವಾಗಿದೆ. ಎಂಬ್ರೇರ್ ಹೇಳುವ ಪ್ರಕಾರ C-130J ಗಿಂತ ಹೆಚ್ಚು ಸರಕನ್ನು ಸಾಗಿಸುವ ಸಾಮರ್ಥ್ಯ ಹಾಗೂ ಹೆಚ್ಚಿನ ವೇಗ ಇದ್ದರೂ KC-390ನ ಆಧುನಿಕ ವಿನ್ಯಾಸದ ಕಾರಣ ಕಾರ್ಯಾಚರಣೆಯ ವೆಚ್ಚವು ಗಮನಾರ್ಹವಾಗಿ ಕಡಿಮೆಯಾಗಿದೆ. ಆದರೆ ಭಾರತೀಯ ವಾಯುಪಡೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಪ್ರಶ್ನೆ ಏನೆಂದರೆ ಈ ವಿಮಾನವು ಹಿಮಾಲಯದ ಅತಿ ಎತ್ತರದ ಪ್ರದೇಶಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಹುದೇ ಎಂಬುದು. ಭಾರತೀಯ ಸೇನೆಯು ನಿಯಮಿತವಾಗಿ ಪೂರ್ವ ಲಡಾಖ್ನಲ್ಲಿರುವ ದೌಲತ್ ಬೇಗ್ ಓಲ್ಡಿ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಗೆ ಸರಬರಾಜು ಕಾರ್ಯಾಚರಣೆಗಳನ್ನು ನಡೆಸುತ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 17,700 ಅಡಿ ಎತ್ತರದಲ್ಲಿರುವ ಈ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುವುದು ಅತ್ಯಂತ ಸವಾಲಿನ ಕೆಲಸವಾಗಿದೆ. ಪ್ರಸ್ತುತ KC-390ಗೆ ಸುಮಾರು 14,000 ಅಡಿ ಎತ್ತರದವರೆಗೆ ಕಾರ್ಯಾಚರಣೆಗೆ ಅಧಿಕೃತ ಪ್ರಮಾಣೀಕರಣ ದೊರೆತಿದೆ. ಆದರೆ ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿರುವ ಅನುಭವದ ಆಧಾರದ ಮೇಲೆ ಹೆಚ್ಚಿನ ಎತ್ತರದ ಪ್ರದೇಶಗಳಲ್ಲಿಯೂ ಈ ವಿಮಾನ ಉತ್ತಮವಾಗಿ ಕಾರ್ಯನಿರ್ವಹಿಸಬಲ್ಲದು ಎಂಬ ವಿಶ್ವಾಸವನ್ನು ಎಂಬ್ರೇರ್ ಕಂಪನಿ ವ್ಯಕ್ತಪಡಿಸಿದೆ. ಸರಕು ಸಾಗಣೆಯ ಹೊರತಾಗಿಯೂ KC-390ನ ಬಹುಮುಖ ಸಾಮರ್ಥ್ಯವನ್ನು ಕಂಪನಿ ವಿಶೇಷವಾಗಿ ಒತ್ತಿ ಹೇಳುತ್ತಿದೆ. ಈ ವಿಮಾನದ ಪ್ಲಗ್ ಅಂಡ್ ಪ್ಲೇ ವಿನ್ಯಾಸದ ಕಾರಣ 4 ಗಂಟೆಗಳಿಗಿಂತ ಕಡಿಮೆ ಸಮಯದಲ್ಲಿ ಇದನ್ನು ಏರ್ ಟು ಏರ್ ರಿಫ್ಯೂಲಿಂಗ್ ಟ್ಯಾಂಕರ್ ಆಗಿ ಪರಿವರ್ತಿಸಬಹುದು. ಇದರ ಮೂಲಕ ಭಾರತೀಯ ವಾಯುಪಡೆಯು ಒಂದೇ ವೇದಿಕೆಯನ್ನು 2 ವಿಭಿನ್ನ ಕಾರ್ಯಾಚರಣೆಗಳಿಗಾಗಿ ಬಳಸುವ ಅವಕಾಶವನ್ನು ಪಡೆಯಲಿದೆ. ಇದರಿಂದ ಕಾರ್ಯಾಚರಣೆಯ ಸಾಮರ್ಥ್ಯವು ಹೆಚ್ಚಲಿದೆ ಹಾಗೂ ವೆಚ್ಚವೂ ಕಡಿಮೆಯಾಗಲಿದೆ. ಇನ್ನು ಮೇಕ್ ಇನ್ ಇಂಡಿಯಾ ಯೋಜನೆಗೆ ಅನುಗುಣವಾಗಿ ಭಾರತದಲ್ಲಿ ವ್ಯಾಪಕ ಕೈಗಾರಿಕಾ ಸಹಕಾರ ನೀಡುವುದಾಗಿ ಎಂಬ್ರೇರ್ ಭರವಸೆ ನೀಡಿದೆ. KC-390 ಆಯ್ಕೆಯಾದರೆ ಭಾರತವು ಎಂಬ್ರೇರ್ನ ವಿಶ್ವದ 2ನೇ ಉತ್ಪಾದನಾ ಕೇಂದ್ರವಾಗಲಿದೆ. ಅಷ್ಟೇ ಅಲ್ಲದೆ ಸಂಪೂರ್ಣ ಏಷ್ಯಾ ಪ್ರದೇಶಕ್ಕೆ ಪ್ರಮುಖ ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ಹಾಲ್ ಅಥವಾ MRO ಕೇಂದ್ರವಾಗುವ ಅವಕಾಶವು ಭಾರತಕ್ಕೆ ಸಿಗಲಿದೆ. ಇದು ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಉತ್ಪಾದನಾ ಕ್ಷೇತ್ರಕ್ಕೆ ದೊಡ್ಡ ಉತ್ತೇಜನವಾಗಬಹುದು. ಇದೀಗ KC-390 ವಿಮಾನಕ್ಕೆ ವಿಶ್ವದ ಹಲವು ರಾಷ್ಟ್ರಗಳಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ಪೋರ್ಚುಗಲ್, ಹಂಗೇರಿ, ನೆದರ್ಲ್ಯಾಂಡ್ಸ್, ಆಸ್ಟ್ರಿಯಾ, ಚೆಕ್ ರಿಪಬ್ಲಿಕ್ ಮತ್ತು ದಕ್ಷಿಣ ಕೊರಿಯಾ ಸೇರಿದಂತೆ ಹಲವು ದೇಶಗಳು ಈಗಾಗಲೇ ಈ ವಿಮಾನಕ್ಕೆ ಆರ್ಡರ್ಗಳನ್ನು ನೀಡಿವೆ. ಭಾರತದಲ್ಲಿ ಉತ್ಪಾದನೆಗೆ ಬುನಾದಿ ಹಾಕುವ ಉದ್ದೇಶದಿಂದ ಎಂಬ್ರೇರ್ ಈಗಾಗಲೇ ಹಲವು ಭಾರತೀಯ ಕಂಪನಿಗಳೊಂದಿಗೆ ಸಹಭಾಗಿತ್ವವನ್ನು ಆರಂಭಿಸಿದೆ. ಮಹೀಂದ್ರಾ ಗ್ರೂಪ್ ಜೊತೆ ಸೇನಾ ಸಾರಿಗೆ ವಿಮಾನಗಳ ಸ್ಥಳೀಯ ಉತ್ಪಾದನೆಯನ್ನು ಕುರಿತು ಮಾತುಕತೆ ನಡೆಸಲಾಗಿದೆ. ಇದರ ಜೊತೆಗೆ ಅದಾನಿ ಗ್ರೂಪ್ ಜೊತೆ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಹಾಗೂ ಹಿಂಡಾಲ್ಕೋ ಇಂಡಸ್ಟ್ರೀಸ್ ಜೊತೆ ಸ್ಥಳೀಯ ಏರೋಸ್ಪೇಸ್ ವಸ್ತುಗಳ ಪೂರೈಕೆಯ ಕುರಿತು ಸಹ ಒಪ್ಪಂದಕ್ಕೆ ಬಂದಿವೆ. ಒಟ್ಟಿನಲ್ಲಿ ನೋಡಿದರೆ KC-390 ಕೇವಲ ಒಂದು ಸಾರಿಗೆ ವಿಮಾನವಲ್ಲ, ಇದು ಭಾರತೀಯ ವಾಯುಪಡೆಯ ಭವಿಷ್ಯದ ಲಾಜಿಸ್ಟಿಕ್ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಭಾರತವನ್ನು ಜಾಗತಿಕ ವಿಮಾನ ಉತ್ಪಾದನಾ ಹಾಗೂ ನಿರ್ವಹಣಾ ಕೇಂದ್ರವನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯ ಹೊಂದಿರುವ ಸಮಗ್ರ ಪ್ಯಾಕೇಜ್ ಆಗಿದೆ. ಹೀಗಾಗಿ ಭಾರತೀಯ ವಾಯುಪಡೆಯ ಬಹುನಿರೀಕ್ಷಿತ MTA ಯೋಜನೆಯಲ್ಲಿ ಅಂತಿಮವಾಗಿ ಯಾವ ವಿಮಾನ ಆಯ್ಕೆಯಾಗುತ್ತದೆ ಎಂಬುದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? KC-390 ಭಾರತೀಯ ವಾಯುಪಡೆಯ ಮುಂದಿನ ಮಧ್ಯಮ ಸಾರಿಗೆ ವಿಮಾನವಾಗಬೇಕೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.
ಭವಿಷ್ಯದ ಯುದ್ಧಗಳು ಹೇಗಿರಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸೈನಿಕರು ಮಾತ್ರವಲ್ಲ, ಸಾವಿರಾರು ಕಿಲೋಮೀಟರ್ ದೂರದಿಂದ ನಿಯಂತ್ರಿಸಲ್ಪಡುವ ಡ್ರೋನ್ಗಳು ಕೃತಕ ಬುದ್ಧಿಮತ್ತೆಯ ನೆರವಿನಿಂದ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಂಡು ಯುದ್ಧ ನಡೆಸುವ ಆ ದಿನಗಳು ಈಗ ದೂರದಲ್ಲಿಲ್ಲ ಸ್ನೇಹಿತರೆ. ಇದೀಗ ಚೀನಾ ಅಂತಹ ಭವಿಷ್ಯದ ಯುದ್ಧ ತಂತ್ರಜ್ಞಾನಕ್ಕೆ ದೊಡ್ಡ ಹೆಜ್ಜೆಯನ್ನೇ ಇಟ್ಟಿದೆ. ಚೀನಾದ ಸಂಶೋಧಕರ ತಂಡವು ಹೊಸ ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಆಲ್ಗರಿದಮ್ಗಳನ್ನು ಅಭಿವೃದ್ಧಿಪಡಿಸಿದ್ದು, ಇದು ಡ್ರೋನ್ಗಳ ಗುಂಪುಗಳನ್ನು ಸ್ವತಂತ್ರವಾಗಿ ಶತ್ರುಗಳನ್ನು ಹುಡುಕಿ ನಾಶಪಡಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ. ಈ ಹೊಸ ಆಲ್ಗರಿದಮ್ಗೆ HGSTR ಅಥವಾ ಹಿಟಿರೋಜಿನಿಯಸ್ ಗ್ರಾಫ್ ಸ್ಪ್ಯಾಷಿಯೋ ಟೆಂಪೊರಲ್ ರೀಸನಿಂಗ್ ಎಂಬ ಹೆಸರನ್ನು ನೀಡಲಾಗಿದೆ. ಚೀನಾದ ಏವಿಯೇಷನ್ ಜರ್ನಲ್ ಆಕ್ಟಾ ಏರೋನಾಟಿಕಾ ಅಟ್ ಆಸ್ಟ್ರೋನಾಟಿಕಾ ಸಿನಿಕಾದಲ್ಲಿ ಮೇ 19ರಂದು ಪ್ರಕಟವಾದ ಪಿಯರ್ ರಿವ್ಯೂಡ್ ಸಂಶೋಧನಾ ಪ್ರಬಂಧದ ಪ್ರಕಾರ ಈ ತಂತ್ರಜ್ಞಾನವು ಸಿಮ್ಯುಲೇಷನ್ ಪರೀಕ್ಷೆಗಳಲ್ಲಿ 100% ಗುರಿ ನಾಶಪಡಿಸುವ ಯಶಸ್ಸನ್ನು ಸಾಧಿಸಿದೆ ಎಂದು ಹೇಳಲಾಗಿದೆ. ಇಂದಿನ ಯುದ್ಧ ಭೂಮಿಯಲ್ಲಿ ಒಂದು ದೊಡ್ಡ ಸವಾಲು ಎಂದರೆ ಎಲೆಕ್ಟ್ರಾನಿಕ್ ವಾರ್ಫೇರ್, ಅಂದರೆ ಶತ್ರುಗಳು ಸಂವಹನ ವ್ಯವಸ್ಥೆಗಳನ್ನು ಜಾಮ್ ಮಾಡುವುದು, GPS ಸಿಗ್ನಲ್ಗಳನ್ನು ಅಡ್ಡಿಪಡಿಸುವುದು ಮತ್ತು ಯುದ್ಧ ಭೂಮಿಯಲ್ಲಿ ಗೊಂದಲವನ್ನು ಸೃಷ್ಟಿಸುವುದು. ಸಾಮಾನ್ಯ ಡ್ರೋನ್ ನಿಯಂತ್ರಣ ವ್ಯವಸ್ಥೆಗಳು ಇಂತಹ ಪರಿಸ್ಥಿತಿಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಕಷ್ಟಪಡುತ್ತವೆ. ಆದರೆ ಚೀನಾದ ಹೊಸ HGSTR ವ್ಯವಸ್ಥೆಯನ್ನು ವಿಶೇಷವಾಗಿ ಇಂತಹ ಪರಿಸ್ಥಿತಿಗಳಿಗಾಗಿಯೇ ವಿನ್ಯಾಸಗೊಳಿಸಲಾಗಿದೆ. ಈ ಸಂಶೋಧನೆಗೆ ಚೀನಾದ ಶಿಯಾನ್ ನಗರದಲ್ಲಿರುವ ನಾರ್ತ್ ವೆಸ್ಟರ್ನ್ ಪಾಲಿಟೆಕ್ನಿಕಲ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಏರೋನಾಟಿಕ್ಸ್ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಜಾಂಗ್ ಡಾಂಗ್ ನೇತೃತ್ವವನ್ನು ವಹಿಸಿದ್ದರು. ಹಾಗಾದರೆ ಈ ತಂತ್ರಜ್ಞಾನದಲ್ಲಿ ವಿಶೇಷವೇನು? ಸ್ನೇಹಿತರೆ, ಸಾಮಾನ್ಯವಾಗಿ ಹಳೆಯ ವ್ಯವಸ್ಥೆಗಳು ಯುದ್ಧ ಭೂಮಿಯಲ್ಲಿರುವ ಎಲ್ಲಾ ಮಾಹಿತಿಯನ್ನು ಒಂದೇ ರೀತಿಯಲ್ಲಿ ವಿಶ್ಲೇಷಿಸುತ್ತವೆ. ಇದರಿಂದ ಮಿತ್ರ ಪಡೆಗಳು, ಶತ್ರು ಗುರಿಗಳು ಮತ್ತು ಭೂ ಪ್ರದೇಶದ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ. ಆದರೆ HGSTR ವ್ಯವಸ್ಥೆ ಯುದ್ಧ ಭೂಮಿಯಲ್ಲಿರುವ ಪ್ರತಿಯೊಂದು ಅಂಶಕ್ಕೂ ವಿಭಿನ್ನ ವರ್ಗ ಮತ್ತು ಆದ್ಯತೆಯನ್ನು ನೀಡುತ್ತದೆ. ಇದರಿಂದ ಡ್ರೋನ್ಗಳು ಅತ್ಯಂತ ವೇಗವಾಗಿ ಶತ್ರುಗಳನ್ನು ಗುರುತಿಸಬಹುದು, ಹತ್ತಿರದಲ್ಲಿರುವ ಇತರ ಡ್ರೋನ್ಗಳೊಂದಿಗೆ ಸಮನ್ವಯ ಸಾಧಿಸಬಹುದು ಮತ್ತು ಮಾನವರ ನಿರಂತರ ನಿಯಂತ್ರಣವಿಲ್ಲದೆ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಬೀಜಿಂಗ್ ಮೂಲದ ರಕ್ಷಣಾ ತಜ್ಞರೊಬ್ಬರು ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಜೊತೆ ಮಾತನಾಡುತ್ತಾ, ಭವಿಷ್ಯದಲ್ಲಿ ಡ್ರೋನ್ಗಳಿಗೆ ಕೇವಲ ಒಂದು ಅಂತಿಮ ಆದೇಶ ನೀಡಿದರೆ ಸಾಕು ಎಂದು ಹೇಳಿದ್ದಾರೆ. ಅಂದರೆ ಹೋಗಿ ಗುರಿಗಳನ್ನು ಹುಡುಕಿ ಮತ್ತು ನಾಶಪಡಿಸಿ ಎಂಬ ಒಂದೇ ಆದೇಶದ ನಂತರ ಡ್ರೋನ್ಗಳು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಬಹುದು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನೊಂದು ಪ್ರಮುಖ ಅಂಶವೆಂದರೆ ಈ ವ್ಯವಸ್ಥೆಯ ವೇಗ. ಹಳೆಯ ಆಪ್ಟಿಮೈಸೇಷನ್ ವಿಧಾನಗಳಿಗೆ ಯುದ್ಧ ಭೂಮಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಹಲವಾರು ಸೆಕೆಂಡುಗಳು ಬೇಕಾಗುತ್ತವೆ. ಯುದ್ಧದಲ್ಲಿ ಕೆಲವೇ ಸೆಕೆಂಡುಗಳ ವಿಳಂಬವು ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು. ಸಂಶೋಧಕರ ಪ್ರಕಾರ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬವಾದರೆ ಒಂದು ಡ್ರೋನ್ ಸುಮಾರು 600 ಮೀಟರ್ಗಳಷ್ಟು ದೂರ ಕುರುಡಾಗಿ ಹಾರುವ ಪರಿಸ್ಥಿತಿ ಉಂಟಾಗಬಹುದು. ಆದರೆ HGSTR ಆಲ್ಗರಿದಮ್ ಕೇವಲ 6.6 ಮಿಲಿ ಸೆಕೆಂಡುಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳಲಾಗಿದೆ. ಅಷ್ಟೇ ಅಲ್ಲ, ಈ ಡ್ರೋನ್ಗಳಿಗೆ ಗೇಟೆಡ್ ರಿಕರೆಂಟ್ ಯೂನಿಟ್ ಅಥವಾ GRU ಎಂಬ ಮೆಮೊರಿ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರ ಅರ್ಥ ಏನೆಂದರೆ, ಸಂವಹನ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡರೂ ಡ್ರೋನ್ಗಳು ತಮ್ಮ ಮಿತ್ರ ಡ್ರೋನ್ಗಳು ಮತ್ತು ಶತ್ರು ಗುರಿಗಳ ಕೊನೆಯದಾಗಿ ತಿಳಿದಿದ್ದ ಸ್ಥಳಗಳ ಮಾಹಿತಿಯನ್ನು ನೆನಪಿಟ್ಟುಕೊಂಡು ಕಾರ್ಯನಿರ್ವಹಿಸಬಹುದು. ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಹೈರಾಕಿಯಲ್ ಡಿಸಿಷನ್ ಮೇಕಿಂಗ್ ಸಿಸ್ಟಮ್. ಸರಳವಾಗಿ ಹೇಳುವುದಾದರೆ, ಡ್ರೋನ್ಗಳು ಒಂದೇ ಸಮಯದಲ್ಲಿ ಎಲ್ಲಾ ಮಾಹಿತಿಯನ್ನು ವಿಶ್ಲೇಷಿಸುವುದಿಲ್ಲ. ಮೊದಲು ಅವು ಹುಡುಕಾಟ ನಡೆಸಬೇಕೆ ಅಥವಾ ದಾಳಿ ಮಾಡಬೇಕೆ ಎಂಬ ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತವೆ. ನಂತರ ಯಾವ ಗುರಿಯನ್ನು ಹೊಡೆಯಬೇಕು ಎಂದು ಆಯ್ಕೆ ಮಾಡುತ್ತವೆ. ಕೊನೆಯಲ್ಲಿ ಎಷ್ಟು ಶಸ್ತ್ರಾಸ್ತ್ರಗಳನ್ನು ಬಳಸಬೇಕು ಎಂಬುದನ್ನು ನಿರ್ಧರಿಸುತ್ತವೆ. ಈ ಹಂತದ ನಿರ್ಧಾರದ ಪ್ರಕ್ರಿಯೆಯಿಂದ ಡ್ರೋನ್ಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಸಂಕೀರ್ಣ ಯುದ್ಧ ಪರಿಸ್ಥಿತಿಗಳಲ್ಲಿಯೂ ಮಾಹಿತಿಯ ಒತ್ತಡಕ್ಕೆ ಸಿಲುಕುವುದಿಲ್ಲ. ಸಿಮ್ಯುಲೇಷನ್ ಪರೀಕ್ಷೆಗಳಲ್ಲಿ ಸಂವಹನ ವ್ಯವಸ್ಥೆಗಳು ತೀವ್ರವಾಗಿ ನಿರ್ಬಂಧಿಸಲ್ಪಟ್ಟಿದ್ದರು ಮತ್ತು ಕೆಲವು ಗುರಿಗಳು ನೇರವಾಗಿ ಕಾಣಿಸದಿದ್ದರೂ ಸಹ ಈ ವ್ಯವಸ್ಥೆಯು 100% ಗುರಿಯನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಎಂದು ವರದಿಯಾಗಿದೆ. ಆದಾಗ್ಯೂ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಸ್ನೇಹಿತರೆ, ಈ ಫಲಿತಾಂಶಗಳು ಇನ್ನು ಸಿಮ್ಯುಲೇಷನ್ ಅಥವಾ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳಲ್ಲಿ ಮಾತ್ರ ಸಾಬೀತಾಗಿವೆ. ನೈಜ ಯುದ್ಧ ಭೂಮಿಯಲ್ಲಿ ಅಥವಾ ನಿಜವಾದ ಡ್ರೋನ್ಗಳಲ್ಲಿ ಇದನ್ನು ಇನ್ನೂ ಪರೀಕ್ಷಿಸಬೇಕಾಗಿದೆ. ಮುಂದಿನ ಹಂತದಲ್ಲಿ ಸಂಶೋಧಕರು
ಅವರು ಈ ಆಲ್ಗರಿದಮ್ ಅನ್ನು ಕಡಿಮೆ ಕಂಪ್ಯೂಟಿಂಗ್ ಸಾಮರ್ಥ್ಯ ಹೊಂದಿರುವ ನೈಜ ವೈಮಾನಿಕ ವೇದಿಕೆಗಳಲ್ಲಿ ಅಳವಡಿಸಿ ನೈಜ ಹಾರಾಟ ಪರೀಕ್ಷೆಗಳನ್ನು ನಡೆಸಲು ಯೋಜಿಸಿದ್ದಾರೆ. ಈ ಸಂಪೂರ್ಣ ಸಂಶೋಧನೆಗೆ ಚೀನಾದ ನ್ಯಾಷನಲ್ ನ್ಯಾಚುರಲ್ ಸೈನ್ಸ್ ಫೌಂಡೇಶನ್ ಹಣಕಾಸು ನೆರವನ್ನು ನೀಡಿದೆ. ಒಟ್ಟಾರೆ ನೋಡಿದರೆ ವಿಶ್ವದ ಪ್ರಮುಖ ಶಕ್ತಿಗಳು ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಸ್ವಾಯತ್ತ ಡ್ರೋನ್ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಭಾರಿ ಹೂಡಿಕೆ ಮಾಡುತ್ತಿರುವ ಸಮಯದಲ್ಲಿ ಚೀನಾದ ಈ ಹೊಸ ಅಭಿವೃದ್ಧಿ ಭವಿಷ್ಯದ ಯುದ್ಧಗಳ ಸ್ವರೂಪವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ಮಾನವ ನಿಯಂತ್ರಣವಿಲ್ಲದೆ ಗುರಿಗಳನ್ನು ಹುಡುಕಿ ದಾಳಿ ಮಾಡುವ ಎಐ ಡ್ರೋನ್ ಸ್ವಾರ್ಮ್ಗಳು ಭವಿಷ್ಯದ ಯುದ್ಧಗಳ ಪ್ರಮುಖ ಅಸ್ತ್ರವಾಗುತ್ತವೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.